ಶ್ರೀಮನ್ ನಿಜಗುಣ ಶ್ರೀಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 11. ಇವತ್ತದರಲ್ಲಿ 2ನೇ ಪದ್ಯವನ್ನ ನೋಡೋದು. 1ನೇ ಪದ್ಯ ನೋಡಿವಿ ಅಲ್ಲ? ಆಗೈತಿ. ಮೊದಲು ಜನ್ಮದ ದೇಹ, ಈ ದೇಹ ಇನ್ನು ಮುಂದೊದಗುವ ದೇಹ ಬೇರೆ ಬೇರೆ. ನೀವಿದೇ ಒಂದು ದೇಹ ಅಂತ ತಿಳಿಯೋಂಗಿಲ್ಲ. ಹಿಂದೆ ಬೇಕಾದಷ್ಟು ಆಗ್ಯಾವ, ಮುಂದಿನ್ನೂ ಬರುವಿದಾವ್. ನೀನು ಅದರೊಳಗ ಒಬ್ಬನೇ. ಇವು ಮಾತ್ರ ಬೇರೆ ಬೇರೆ ದೇಹಗಳು. ಆ ದೇಹದೊಳಗ 3 ದೇಹ ಇದಾವಲ್ಲ, 3 ದೇಹವನ್ನ ನಾವು ಅನುಭವಿಸ್ತಿರ್ತೀವಿ. 3 ದೇಹಗಳನ್ನ ಅನುಭವಿಸ್ತೀವಿ. ಅದನ್ನ ಅನುಭವಿಸೋದು ಬಿಡೋದೇ ಬ್ರಹ್ಮಜ್ಞಾನ. ಅವನ ಅನುಭವಿಸ್ಬಾರ್ದು. 3 ದೇಹಗಳನ್ನ ಅನುಭವಿಸ್ಬಾರ್ದು. ಕೊನೆ ದೇಹ ಕಾರಣ ದೇಹ ಹೋಯ್ತು ಅಂದ್ರ ಇವು ಎಲ್ಲಾ ದೇಹ ಹೋಗಿ ಬಿಡ್ತಾವ. ಇವಕ್ಕೇನು ಅಸ್ತಿತ್ವ ಉಳಿಯೋದಿಲ್ಲ. ಇದು ಈ ದೇಹ ಬಂದೈತಲ್ಲ ತಾನೂ ಹೋಗ್ತತಿ. ಆದ್ರ ಸೂಕ್ಷ್ಮ ಶರೀರ ನಾಶವಾಗದ, ಕಾರಣ ಶರೀರ ನಾಶವಾಗದ, ಜನ್ಮ ಬಿಡೋದಿಲ್ಲ. ಏನ್ ಮಾಡಿದ್ರು ಜನ್ಮ ಬಿಡೋದಿಲ್ಲ. ಅದಕ್ಕ ಅವರು ನಿಜಗುಣ ಶಿವಯೋಗಿಗಳು ಬಹಳ ಚಂದ ಹೇಳ್ತಾರೆ. ಏನಂತ? ಭೂಮಂಡಲವನ್ನ ಈಗಾಗಲೇ ಬೇಕಾದಷ್ಟು ದೇಹವನ್ನ ಎತ್ತಿ ಬಂದಿ, ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣುಗಳೆನಿತು ಅನಿತು ದೇಹವನ್ನು ಧರಿಸಿ ತಂದೊಂದು ಜೀವರ ಬಸರುಳು ಬಂದು ಮರಳಿ ನೀನತ್ತ ತಿರುಗದಂತೆ ಹೋಗ್ಬೇಡ. ಇನ್ನ ಜನ್ಮಕ್ಕೆ ಹೋಗ್ಬೇಡ. ಈಗಾಗಲೇ ಬೇಕಾದಷ್ಟು ಜನ್ಮ ಅದಾವ್, ಆಗ್ಯಾವ, ಮುಂದೆ ಜನ್ಮ ಆಗ್ತಾವ. ಇದು ಬುದ್ಧಿಯಿಂದ ಮತ್ತೊಂದರಿಂದ ಅರಿಲಿಕ್ಕಾಗೋದಿಲ್ಲ. ಇದನ್ನ ಯಾವುದರಿಂದನೂ ತಿಳಿಯೋದಿಲ್ಲ. ಇದು ಮಹಾಪುರುಷರೇ ಬೇಕು, ಮಹಾತ್ಮರೇ ಬೇಕು. ಆವಾಗ ನಮ್ಮಲ್ಲಿ ಕಣ್ಣು ತೆರೀತದ. ಈಗ ಇಷ್ಟಾಗ್ಲಿ ಎತ್ತೀವಿ, ಏನ್ ಮಾಡೇವಿ? ಮುಂದೂ ಎತ್ತೀವಿ, ಏನ್ ಮಾಡ್ತೀವಿ? ಇದೇ ಮಾಡ್ತೀವಿ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಯಾಕೆ ಸತ್ ಹೋಗ್ತೀಯ? ಸುಮ್ಮನೆ ದೊಡ್ಡವ್ರ ಮಾತು ಕೇಳ್ಬೇಕು. ಮತ್ತ ಬರೀ ಕೇಳದೆ ಇದ್ರೆ ಹೆಂಗಾಗ್ತದ? ಮಹಾಪುರುಷರು ಬಹಳ ದೊಡ್ಡವರು. ಅವ್ರು ಹೇಳಿದ ಮಾತು ಕಿವಿಗೆ ಬಿದ್ದು ಮನಸ್ಸಿಗೆ ಹೋಗಿ ಭಾವಕ್ಕೆ ಬಂತು ಅಂದ್ರ ನಾವು ಧನ್ಯರಾಗ್ತೇವೆ. ಇವು ಬಿಡಲಾರದ ಕರ್ಮಗಳು ಯಾವುವು? ನಿಮ್ಮ ದೇಹ, ಸೂಕ್ಷ್ಮ ಮನಸ್ಸು, ಈ ಅಹಂಕಾರ ನಿಮ್ಮನ್ನು ಬಿಡೋದಿಲ್ಲ. ಎಷ್ಟು ಜನ್ಮ ಎತ್ತಿದ್ರು ನಿಮ್ ಜೊತೆಗೆ ಬರ್ತಾವ. ಜನ್ಮ ಅಂದ್ರ ಅಹಂಕಾರದ ಉದಯ, ಕಾರಣ ಶರೀರದ ಉದಯವೇ ಜನ್ಮ. ಅದು ಹಂಗ ಹುಡುಕ್ತಿರ್, ಬಹಳ ಬಲವಾಗಿರ್ತಕ್ಕಂಥದ್ದು. ಅದು ಮುಂದ ಚಕ್ರ ಇನ್ನೊಂದ್ ದೇಹಕ್ಕೆ ಹೋಗಾಕ ಕಾಯ್ತಿರ್ತತಿ. ಈಗ್ಲೇ ಅವ್ರು ಹೇಳ್ತಿದ್ರು, ಯಾರೋ ಒಬ್ರು ಹೇಳ್ತಿದ್ರು, ದೇಹ ಬಿಡುವಾಗ ಬಹಳ ಸಂಕಟ ಪಡ್ತಾನ. ಯಾಕೆ ಸಂಕಟ ಪಡ್ತಾನ? ಮುಂದಿನ ದೇಹದ್ದು ಪ್ರಜ್ಞೆ ಇರೋದಿಲ್ಲ. ಮುಂದೊಂದ್ ದೇಹ ಐತಿ, ಆರಾಮಾಗಿ ಹೋಗ್ಬೋದು ಅಂತಿಲ್ಲ. ಮುಂದೊಂದ್ ದೇಹ ಬಂತಂದ್ರೆ ಮುಗೀತಲ್ಲ. ಮುಂದೊಂದ್ ದೇಹ ಬರ್ತದ. ಸಾಮಾನ್ಯರಿಗೆಲ್ಲ ಹಂಗ ಆ ದೇಹ ಅದೇನ್ ಚಕ್ರ ಮುಗಿಯೋದಿಲ್ಲ. ಎಲ್ಲಿ ಪ್ರಜ್ಞೆ ಬರ್ತದ? ಅದಕ್ಕೆ ಸತ್ಸಂಗ, ಮಹಾಪುರುಷರ ಸಂಘ ಬೇಕು. ಮಹಾಪುರುಷರು ಇದನ್ನೆಲ್ಲ ತಿಳಿಸ್ತಾರ. ಬರೇ ತಿಳಿಸೋದಿಲ್ಲ, ಅನುಭವಕ್ಕೆ ತರ್ತಾರ. ಅದಕ್ಕ ಇಷ್ಟೇನಾ ಅಂತೀವಿ ಅಷ್ಟೇ. ಆದ್ರ ಅಷ್ಟೇ ಅಲ್ಲ. ಜನ್ಮ ಅಂದ್ರೆ ಏನು ಅಷ್ಟೇ ಏನು? ಈಗ ಹೋಯ್ತು, ಬಂದಿಲ್ಲ. ಈಗ ಬಂದಿಲ್ಲ ಅಂತ ಇಟ್ಕೋ ಜನ್ಮ. ಏನ್ ಮಾಡ್ತಿದ್ದಿ? ಗಳಗಂಟಿ ಎಲ್ಲೆಲ್ಲಿ ಇರ್ತಿದ್ಯೋ, ಏನೇನ್ ಆಗ್ತಿದ್ಯೋ, ಏನೇನ್ ಅನುಭವಿಸ್ತಿರೋ ಅದನ್ನ ಅನುಭವಿಸ್ಬೇಕು. ಏನು ಶಿವನಂಜಪ್ಪ, ಜನ್ಮಗಳು ಎಷ್ಟದವನ್ನ ಅನುಭವಿಸ್ ಭಯಾನಕವು. ಕತ್ತೆ ಜನ್ಮ, ನಾಯಿ ಜನ್ಮ, ಕುದುರೆ ಜನ್ಮ, ಕತ್ತೆ ಜನ್ಮ, ಎಷ್ಟು ಜನ್ಮಗಳು. ಒಂದು ಕ್ರಿಮಿ ಆದಿ ಅಂತ ಇಟ್ಕೋ, ಏನ್ ಮಾಡ್ತಿ? ನಿನಗೇನೋ ಮಾಡಕ್ ಬರ್ತದ? ಕ್ರಿಮಿಯಾಗಿ ಅನುಭವಿಸೋಕ್. ಅವ್ರು ಹೇಳ್ಯಾರಲ್ಲ, ನಮ್ಮ ವೇದಾಂತದಲ್ಲಿ ಹೇಳಿಲ್ಲ, 4 ರೀತಿಯ ಜೀವರದಾರ. ಹೌದಾರಿಲ್ಲೋ? ಅಂಡಜ, ಸ್ವೇದಜ, ಜರಾಯುಜ ಮತ್ತ ಪಿಂಡಜ. ಅಂಡಜ, ಪಿಂಡಜ ಅವು ಹಂಗ ಪಿಂಡದಿಂದ ಬರ್ತಾವ. 84 ಲಕ್ಷ ಜೀವರ. ಎಲ್ಲರಿಗೂ ಗೊತ್ತೈತೆ ಹೇಳ. 84 ಲಕ್ಷ ಜೀವರಾಶಿಗಳು. ಅವಾಗ ಗುರುಗಳೇ ನಮ್ಗೆ ಅಂತಿದ್ರು, ವಾಕಿಂಗ್ ಹೋಗಿ ಕುತ್ಕೋತಿದ್ವಲ್ಲ, ಎಷ್ಟ್ರಿ ನಿಮ್ದು ಜೀವರಾಶಿಗಳು ಅವರು 84 ಲಕ್ಷ ಅಂತ ಅಂತಿದ್ದೆ. ಅದೇನ್ ಕಂಡಿಡಿದ್ರಿ ನೀವು? ಅಷ್ಟೆಲ್ಲ ಎಣಿಕೆ ಮಾಡಿ ಎಲ್ಲಿ ನೋಡಿದಿರಿ ನೀವು ಅಂತಿದ್ರು ಅವ್ರಪ್ಪ. ಅವ್ರು ದೊಡ್ಡವ್ರು, ಅವರೆಲ್ಲ ಪೂರ್ಣವತಿಯಿಂದ ಪಡೆದವ್ರು. ಹಂಗ ಹೇಳ್ತಿದ್ರು. ನನಗೆ ಆಗ್ಲಿಲ್ಲ. ಹೇಳ್ತಿರ ಅದ್ ಹೆಂಗ್ರಿ? ಒಂದ್ರ ಮೇಲೆ ಒಂದೇನ್ರಿ ಹೆಂಗ್ರಿ ಅಂತಂದವ್ರು. ಅದನ್ನ ಅರಿವು ಮಾಡೋರು. ಹಂಗ ಎತ್ ಬಂದೀವಿ ಅಂತ. ಮತ್ ಮಹಾತ್ಮರು ಮಾತ್ ನಂಬೋದ್ ಬಿಟ್ರಿ ಇನ್ನೇನ್ ಮಾಡ್ತಿ?
ಇಲ್ಲಿ ಮತ್ತೆ ಸಂಸಾರದಲ್ಲಿ ಯಾರ ಮಾತು ನಂಬಾರ್ದು ಅಲ್ಲ, ನಂಬಿದ್ದಕ್ಕೆ ಫಲ ಅಷ್ಟಿರ್ತಾ ಇರ್ತತಿ. ಹೆಂಡತಿ ಮಾತು ನಂಬಿದ್ರೆ ಸುಖ ಆಕತಿ, ಅವ್ರಿಗೆ ಮಾತು ಕೇಳೋ ತನಕ. ಮಾತು ಕೇಳಲಿಲ್ಲ ಅಂದ್ರ ದುಃಖ ಆಕತಿ. ಇದು ಎಲ್ಲದರೊಳಗೂ ಐತಿ, ಸಂಸಾರದೊಳಗೂ ಐತಿ, ಪರಮಾರ್ಥದೊಳಗೂ ಐತಿ. ಇದು ಪರಮಾರ್ಥ ಅನ್ನೋದೊಂದು ಬೇರೆ. ಇಲ್ಲಿ ಸುಖ ಶಾಂತಿಯನ್ನ ಕೊಡೋದಲ್ಲ, ಬರೋದು ಬದುಕೋದು, ಸುಖ ಶಾಂತಿಯಾಗಿ ಬದುಕೋದು. ಬ್ರಹ್ಮಜ್ಞಾನ ಇದ್ರೆ ದೇಹ ಇರ್ಲಿ, ಅವು ಇರ್ತಾವ. ಮಹಾಪುರುಷರು ಇರ್ಲಿ, ಇಲ್ಲ ಶರೀರ. ಆತ್ಮಜ್ಞಾನ ಯಾವಾಗ ಹೋಗಿತ್ತ ಅವ್ರಿಗೆ, ಯಾವಾಗ ಏನಂತ ಗೊತ್ತಿಲ್ಲ. ಆದ್ರೆ ಅವ್ರು ಒಮ್ಗೆ ಅವತಾರಿ ಪುರುಷರು, ಒಮ್ಗೆ ಮಹಾತ್ಮರಾಗೆ ಜನಿಸಿಬಿಟ್ರು. ಒಂದು ಸ್ಪರ್ಶ ಮಾಡ್ಲಿಲ್ಲ. ಅಪರೂಪ ನಮ್ಮ ಇದರ ಇತಿಹಾಸದೊಳಗ ಅವ್ರು ಮುಂದೆ ಬರೀತಾರ ಅವ್ರ ಬಗ್ಗೆ. ಇನ್ನು ಎಷ್ಟೋ ಹೋಗ್ಬೇಕು. ಈಗ ಅವೆಲ್ಲ ಹೇಳ್ತಿರ್ತಾರೆ. ನಾವ್ ಅಂತಿದ್ವಂಗ ಶಂಕರಾಚಾರ್ಯರು ಬಹಳ ಹೇಳ್ತಾರೆ. ಸಣ್ಣ ಹುಡುಗ ಅಷ್ಟು ದೊಡ್ಡವರಾದ್ರು ನಮ್ಮ ಅಪ್ಪವರು ಸಣ್ಣ ಹುಡುಗರಿದ್ದಾಗ ಬಂದವರು. ಆದ್ರೆ ಏನ್ ಆಶ್ಚರ್ಯ ಅಲ್ಲ, ಎಲ್ಲರೊಳಗ್ ಅವ್ರು ಬೆರಲೇ ಇಲ್ಲ. ಶಂಕರಾಚಾರ್ಯ ಕಾಡಿಗೆ ಹೋದ್ರು, ಗುರುಗಳನ್ನ ಆಶ್ರಯಿಸಿದ್ರು. ಗೋವಿಂದ ಭಗವತ್ಪಾದರು ಅಲ್ಲಂತೂ ಹೋಗಿ ಎಣ್ಣಿನಲ್ಲಿ ಎಲ್ಲಿ ಋಷಿಕೇಶ್ ಹರಿದ್ವಾರ್ ಅಲ್ಲಿ ಹೇಳ್ತೀನಿ. ಋಷಿಕೇಶ ಹರಿದ್ವಾರದಲ್ಲಿ ಕೊನೆಗೆ ಅವರು ಇದರಲ್ಲಿ ದೇಹ ಬಿಟ್ಟಾರೆ ಅಂತ ಹೇಳ್ತಾರೆ. ಪಕ್ಕ ಗೊತ್ತಿಲ್ಲ. ಕೇದಾರದಲ್ಲಿ ಹೇಳ್ತಾರೆ, ನಾ ಹೋಗಿದ್ದೆ, ಹಿಂಗ ತೋರಿಸ್ತಾರೆ. ಇಲ್ಲಿ ಹೋದ್ರ ಅವ್ರು ಬೈಲಾಗಿ ಹೋದ್ರು. ಕೇದಾರ್ ಬಹಳ ಎತ್ತರ. ಅವಾಗ ಈಗಲೇ ಅಷ್ಟು ಇದು ಇದಾವು. ಈಗಂತೂ ಈಗೇನು ಮಳೆ ಪ್ರವಾಹ ಐತಲ್ಲ, ಹೋಗೋಂಗ ಇಲ್ಲೋ, ಹೆಜ್ಜೆ ಇಡಂಗ ಇಲ್ಲ. ಯಾವ ಸಾಧನಗಳು ಹೋಗೋದಿಲ್ಲ. ಅಷ್ಟು ಭಯಾನಕವಾದ ಕಾಡುಗಳವು. ಅಲ್ಲಿ ಹೋದ್ರು ಅಂತ ಹೇಳ್ತಾರೆ. ಬರೇ 32 ವರ್ಷಕ್ಕ ಯೌವನ ಇರ್ತದೆ. 32 ಅಂದ್ರ 32ದಾಗ ಹೆಂಗಿದ್ದಿ ನೀನು? 32 ಅಂದ್ರೆ ಏನು ಬಾಳ ಜೋರ್. ಅವಾಗ ಮದ್ವಿ ಮಾಡ್ಕೊಂಡಿರ್ತೀರಿ, ಒಳ್ಳೆ ಒಂದು ಹಮ್ ಬಂದಿರ್ತತಿ. ಹಿಂಗ ಹಿಂಗ ನೋಡ್ಕೊಂಡು ನನ್ನಂಗ ಯಾರು ಇಲ್ಲ ಅನ್ನೋಂಗ್ ನೋಡ್ತಿರ್ತೀಯ. ಅದು ಹಂಗೆ, ಅದು ಆ ಯೌವನನೇ ಹಾಗೆ. ಬಹಳ ಚೆನ್ನಾಗಿ ಯೌವನಾನು ಅನುಭವಿಸ್ಬೇಕು, ಹಿಂಗ ಅನುಭವಿಸ್ಬಾರ್ದು. ಕೃಷ್ಣ ಅನುಭವಿಸಿದ್ ನೋಡು, ಹಂಗ ಅನುಭವಿಸ್ಬೇಕು. ಯಾವುದಕ್ಕೂ ಲಿಫ್ಟ್ ಇಲ್ದಂಗ ಅನುಭವಿಸಿದ ಪರಮಾತ್ಮ, ಕೃಷ್ಣ ಪರಮಾತ್ಮ. ಅದಕ್ಕೆ ಅವನಿಗೆ ಅವತಾರಿ ಪುರುಷ ಅಂತಾರೆ. ಆದ್ರೆ ಇಷ್ಟಕ್ಕೆ ಈಗೇನ್ ಮುಗಿತೈತಿ, ಇಷ್ಟಕ್ಕೆ ಮುಗುದಿಲ್ಲ. ಈಗ ನಮ್ಮ ತಂದೆ ಸತ್ತಾರ, ತಾಯಿ ಸತ್ತಾರ, ಎಲ್ಲರೂ ಸತ್ತಾರ. ಅವ್ರು ಮುಗಿತೇನ್? ಇವ್ರೇ ಹಿಂಗ ಕಲ್ಪಿಸ್ ಸ್ವರ್ಗಕ್ಕೂ ಹೆಂಗ್ ಸ್ವರ್ಗಕ್ಕೂ ಕರ. ಸ್ವರ್ಗದಾಗ ಏನ್ ಇವ್ರು ರಿಸರ್ವೇಶನ್ ಮಾಡಿಟ್ಟಿರ್ತಾರ? ಸ್ವರ್ಗ ಅಂದ್ರೆ ಏನು? ಸುಮ್ನ ಅದು ಒಂದಿದು. ಅದರಲ್ಲಿ 2 ಅದಾವಂತಲ್ಲ, ಸ್ವರ್ಗ ನರಕ ಅಲ್ಲ. ಅದರಲ್ಲಿ ನರಕದೊಳಗು ಬಾಳ ನರಕದವು. ಗರುಡ ಪದ ಓದು, ಗೊತ್ತಕ್ಕ ಗರುಡ ಪುರಾಣ. ಏನ್ ನರಕಗಳವು. ಕೊನೆದು ರವ 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 ನರಕ ಅಂತ ಹೇಳಿ ಗರುಡ ಪುರಾಣದಲ್ಲಿ ಬರ್ತಾರ. ಓದಕ್ಕೇನು ಓದಿಯಾ? ಮತ್ತೆ ನಿನ್ ಮನೆಯಾಗ ಇಟ್ಬಾರ್ದು ಅಂತಾರಲ್ಲ, ನೀನ್ ಹೆಂಗ್ ಇಟ್ಕೊಂಡೆ? ಒಳ್ಳೆ ಅದು ಮಾಡಿದ್ರೆ ವೈರಾಗ್ಯ ಬರ್ತದ. ಅವಂತ ಓದಿದ್ರ ವೈರಾಗ್ಯ ಬರ್ತದ. ಇದರಲ್ಲಿ ಬಹಳ ಎಲ್ಲಾ ಸ್ವರ್ಗ ಕಾಣ್ತೀನಿ ಅಂತಾನ, ಇಲ್ಲಪ್ಪ ಅಂತ ಹೇಳ್ತಾರ ಅದ್ರಾಗ. ಮತ್ತ ಈಗ ದೇಹ ಬಿಟ್ಟ ಮೇಲೆ ನಿನಗೆ ಎಂತೆಂತವ್ ಬರ್ತಾವ ಗೊತ್ತಾ? ಅದು ಹುಷಾರ್ ಅಂತ ಅದು ಹೇಳಾಕ. ಆದ್ರೆ ಇವ್ರೆಲ್ಲ ಏನ್ ಮಾಡ್ತಾರ? ಸತ್ತಾಗ ಓದಿಸ್ತಾರಲ್ಲೋ ಅದನ್ನ. ಮದ್ದೆ ಓದಿಸ್ಬೇಕಾಗಿತ್ತಿಲ್ಲೋ. ಸತ್ತ ಹೋಗ್ಯಾರ, ಅವನು ಕೇಳೋಗಿಲ್ಲ, ಇವ್ರು ಕೇಳೋ ಇದೇ ಇರೋದಿಲ್ಲ. ಹೋಗ್ಲಿ, ಏನಾಯ್ತು? ಇಲ್ಲಿ ಇದಕ್ ಬರೋಣ. ಈಗ ನೀನು ಹಿಂಗ, ಇದು ಹಿಂಗ, ಎಲ್ಲರ ಜೀವನ ಹಿಂಗ. ದೇವತೆಗಳು ಹುಟ್ಟಿದ್ರು ಹಿಂಗ. ಆದ್ರ ಇದರೊಳಗ ಈಗೇನ ಸತ್ಸಂಗ ಅಂತೀವಲ್ಲ, ಮಹಾಪುರುಷರ ಸಂಘ ಮಾಡೋದೇ ಸತ್ಸಂಗ. ಮಹಾಪುರುಷ ಸಂಘ ಮಾಡೋದು. ನಾವು 4 ಜನ ಸೇರಿ ಸತ್ಸಂಗ ಮಾಡ್ತೇವೆ, ಸರಿ, ಅಷ್ಟಕ್ಕ ಸರಿ. ಆದ್ರ ಬ್ರಹ್ಮಜ್ಞಾನದ ಸತ್ಸಂಗ ಅಂದ್ರೆ ಗುರು ಸತ್ಸಂಗ, ಗುರುವಿನ ಸಂಘ. ಗುರುವಿನ ಸಂಘ ಮಾಡ್ಲೇಬೇಕು. ಶಂಕರ್ ಗುರು ಸಿಕ್ಕ್ರ ನಿನ್ನ ಭಾಗ್ಯ ತೆರೀತು. ಕೋಟಿ ಜನ್ಮಗಳ ಭಾಗ್ಯ ತೆರೀತು. ಆವ ಜನ್ಮದ ಸುಕೃತವಿದೆಂದು ಹೇಳಲಿ ಅಂತ ಇಟ್ಕೊಂಡ್ರೆ ಹೇಳ್ತಾರೆ. ಯಾವ ಜನ್ಮದ ಫಲವಿದೆಂದು ಹೇಳಿ, ಅಷ್ಟು ದೊಡ್ಡದದು. ಅದು ಈ ಜನ್ಮವನ್ನ ಇಲ್ದಂಗ್ ಮಾಡ್ತದ ನೋಡಿ. ಈಗಲೇ ದೇಹ ನಮಗೆ ಇಲ್ಲ ಅನ್ನೋಂಗ್ ಮಾಡ್ತಂದ್ರೆ ಎಷ್ಟು ದೊಡ್ಡದಿರ್ಬಹುದು. ಈ ದೇಹ ಇರುವಾಗ್ಲೇ, ಮಾತಾಡುವಾಗ್ಲೇ ಏನೋ ಹಿಂಗ ಹಿಂಗ ನಿದ್ದೆ ಬಂದತ್ತೆ, ಹೆಂಗ ಮಾಡ್ತೀಯ? ಈಗಲೇ ಇಲ್ಲೇ
ನೀನ್ ಅನುಭವ ಮಾಡಿಕೊಂಡ್ರೆ ನಿನಗೆ ದೇಹವೇ ಇಲ್ಲ, ಏನೂ ಇಲ್ಲ, ನೀನು ಬರೇ ದೇವರು ಅಂತ ಅನುಭವ ಬಿಟ್ಟು ಬೇರೆ ಏನಾರ ಮಾಡಕ್ ಹೋದ್ರೆ ಬಂಧನದಲ್ಲಿ ಸಿಕ್ಕಾಕೊತೀವಿ. ಸ್ವಲ್ಪ ಸರಳ ಆಗುದಿಲ್ಲ ಅಂತಲ್ಲ, ಬಂಧನದಲ್ಲಿ ಸಿಕ್ಕಾಕೊತೀವಿ. ನಿನಗ ವಯಸ್ಸಾಗಿ ಹೋಗುತ್ತೆ. ಈಗ ಆಗೈತಲ್ಲ, ವಯಸ್ಸಾತಂದ್ರೆ ಗೊತ್ತಾಗತ್ತೆ ನನ್ನ ಕೈಲಿ ಏನೋ ಆಗಲ್ಲ ಅಂತ. ಸುಮ್ಮನೆ ಜಂಬ ಕೊಚ್ಕೊಡೋದು ಅಷ್ಟೇ. ನನಗೆ ನಾನು ಕೊಡು, ನನಗೆ ಮಾಡ್ತೇನೆ, ಕೈಲೇ ಆಗೋದಿಲ್ಲ ಅದು ಮಾಡ್ತೀನಿ ಅಂತೇಳಿ ಬಹಳ ಅದು ಹೋಗ್ಲಿ. ಏನಾಯ್ತು, ಮೊದಲು ಜನ್ಮಗಳು ಆಗ್ಯಾವಂತ, ಎಷ್ಟೋ ಆಗ್ಯಾವಂತ, ಮುಂದಾಗುವ ಅದಾವಂತ. ನೀನ್ ಆ ಜನ್ಮಕ್ ಒಳಗಾಗ್ಲಾರ್ದಂಗ ಬಚಾವಾಗು ಅಂತ ಹೇಳ್ತಾರೆ ದೇವರು. ಮೊದಲು ಜನ್ಮದ ದೇಹ ಇದು ಇದರಲ್ಲಿ ಹೇಳ್ತಾರೆ, ಧರೆಯನ್ನೆಲ್ಲವ ಸನ್ನಿಸಿ ತೂಡಿ ಮಾಡಲು. ನಮಗೊಬ್ಬರು ಮಹಾತ್ಮರಿದ್ರು, ಅವ್ರು ಹೇಳ್ತಿದ್ರು, ಇದನ್ನ ದಿವಸ ಹೇಳ್ತಿರ್ಬೇಕು ನೋಡು ಅಂತಿದ್ರು. ಅದೊಂದು ವ್ರತ ಮಾಡಿಸ್ತಿದ್ರು ಅವ್ರು. ಸುಮ್ಮನೆ ಕಾಲವನ್ನು ಕಳೆದು ಸಾವು, ಇದ್ರ ಪದೇ ಪದೇ ಹೇಳ್ಬೇಕು ದಿವಸಕ್ಕೆ 100 ಸಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಸುಮ್ನೆ ಕಾಲ ಕಳೆದು ಸತ್ವಕ್ಕೆ ಸರಿನಾ? ನೆಮ್ಮಿ ನಿಜವನ್ನು, ನೀ ಸತ್ಯವನ್ನು ನಂಬು, ಸತ್ಯವನ್ನು ಆಶ್ರಯಿಸು, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ. ಪರಮಾತ್ಮನನ್ನ ಆಶ್ರಯಿಸಿದ್ರೆ ನಿನ್ನ ಮುಕ್ತಿ ಆಗತ್ತೆ. ಅದನ್ನ ಬಿಟ್ಟು ಸುಮ್ಮನೆ ಕಾಲ ಕಳೆದ್ರೆ ಹೆಂಗಪ್ಪ ಅಂತ ಐತಿ ನಿಜಗೊಂಡ್ರದೇ ಅದು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಮುಕ್ತಿ ಅದರ ಬಿಡುಗಡೆ. ಅದನ್ನ ಈಗ ಒಂದು ಇದರಲ್ಲಿ ಹೇಳಿದ್ರು ಅಲ್ಲ, ಸದ್ರೂಪ ಇದನ್ನ ಹೇಳಿದ್ರು. ಏನದು, ಯಾವ ಸೂತ್ರದ ಈ ಮುಗಿಸಿದ್ದು? ಮೊದಲು ಜನ್ಮದ ದೇಹ, ಈ ದೇಹ. ಹಂಗಾರೆ ಎಷ್ಟರ ಒಂದು ಜನ್ಮಗಳು ಬೇರೆ ಬೇರೆ, ಅದರ ತಕ್ಕಂತ ಮನಸ್ಸು ಬೇರೆ, ಇದು ಬೇರೆ. ಆಮೇಲೆ ಇಂಥ ಆಶ್ಚರ್ಯ ಐತಿ ಇದರಲ್ಲಿ ಬರೆದಾರ, ನಾವು ಮನುಷ್ಯರಿದ್ದವರು ಪಶುಗಳಾಗ್ಬೋದು. ಪಶುನಂಗ ಆಡ್ತೀಯಲ್ಲ ಅಂತಿರ್ತಾರ ನಾವು, ನಾಯಿ ಹಂಗ ಆಡ್ತಿ, ಬೆಕ್ಕನಂಗ ಆಡ್ತಿ ಅನ್ನೋದಿಲ್ಲ. ಹಿಂದಿಂದು ಈಗ ಕಾಣ್ಬೋದು, ಹಿಂದಿ ಇವನು ಹಿಂಗ ಆಡ್ತಾನಂದ್ರೆ ನೀನ್ ನೋಡ್ ನೀನ್ ಇದ ಆಗ್ಬಿಡ್ತಿ ಅಂತ ಬೈತಿರ್ತಾರಲ್ಲ. ಹಿಂಗ ನೀನು ಬೈದು ಬೈದು ಕೊನೆ ನೀನ್ ನಾಯಿ ಆಗಿ ಹೋಗ್ತೀಯ ಅಂತಿರ್ತಾರ ಅಲ್ಲ. ಅವಾಗ ಏನ್ ಮಾಡ್ತಿ? ಶಿವನಂದಪ್ಪ ನಾಯಿ ಆಗಿ ಹೋಗ್ಬಿಟ್ರೆ ಅವ್ರು ಯಾರೋ ಒಬ್ರು ಇಲ್ಲಿ ಇದ್ರಲ್ಲ, ಟಿಕ್ ಟಿಕ್ ಮಾಡೋರಲ್ಲ, ಹಿಂದಿನ ಜನ್ಮ ಮುಂದಿನ ಜನ್ಮ ನೋಡ್ತೀನಿ ಅಂತ. ನೋಡೇನ್ ಮಾಡೋದು? ಹಿಂದೆ ನಾಯಿ ಆಗಿ, ಈಗ ನಾ ಮನುಷ್ಯನಾಗಿ ನೋಡಿ ಏನ್ ಮಾಡೋದು? ಅವೆಲ್ಲ ಭ್ರಾಂತಿ. ಅವೆಲ್ಲ ನೋಡ್ಯಾರ ಏನ್ ಮಾಡೋದು ಹೇಳ? ಭಗವಾನ್ ಬುದ್ಧನಂತವನು 500 ಜನ್ಮ ನೋಡಿದ ಅಂತ. ಹಿಂದಿನ 500 ಜನ್ಮದಲ್ಲಿ ಏನೇನಾಗಿದ್ಯ ಅಂತ ಅವನ 500 ಆಗೈತಂತ. ನಮ್ದು ಎಷ್ಟಾಗಿರ್ಬೋದು? ಕೊನೆ ಜನ್ಮ ಒಂದು ಮುಕ್ತ ಜೀವನ ಅವ್ರದ್ದು. ಅದಕ್ಕೆ ಜನ್ಮಗಳು ಈಗ ನೀನು ಉದಾಸೀನ ಮಾಡಬಹುದು, ಆದ್ರ ಮುಂದ ಈಗ ಮೊದಲು ಯೌವನದಲ್ಲಿ ಉದಾಸೀನ ಮಾಡಿ ಚಟಗಳನ್ನ ಕಲ್ತು ಬಿಟ್ಟಿರ್ತಾರೆ, ಚಟಗಳಿಗೆ ಒಳಗಾಗಿ ಬಿಟ್ಟಿರ್ತಾರೆ. ವಯಸ್ಸಾದ್ಮೇಲೆ ನೋಡಪ್ಪ ಕುಡ್ದಿದ್ದಕ್ಕೆ ಹಿಂಗ್ ಮಾಡಿಕೊಂಡಿ ನೋಡು ಅಂತಾರೆ. ಅವಾಗ ಏನ್ ಪ್ರಯೋಜನಕ್ಕೆ ಬರ್ತದ? ಕಾಲ ಮೀರಿ ಹೋಗಿರ್ತದ. ಹಂಗೇನೆ ಇದು ಬ್ರಹ್ಮಜ್ಞಾನ ಗುರುಗಳು ಸಿಕ್ಕಾರ, ಆತ್ಮಜ್ಞಾನ ಪಡಿಬೇಕನ್ನುವಂತ ತೀವ್ರ ಇಚ್ಛೆ ಬಂದದ್ದು ಈಗಲೇ ಪಾರಾಗ್ಬೇಕು. ಇಂಥ ಸಮಯಗಳು ಬರೋದು ಬಹಳ ದುರ್ಲಭ. ಆಯ್ತಲ್ಲ, ಜನ್ಮಗಳು ಆಗ್ಯಾವ ನಿಮ್ಗ. ಈಗ ಇನ್ನೊಂದು ರೀತಿ ಹೇಳ್ತಾರೆ, ಇದು ಬಹಳ ನಿಮ್ಮ ಅನುಭವದ್ದೇ ಮಾತು, ಚಂದ ಹೇಳ್ತಾರ. ನೀವು ಚಿಂತಿಸಿದ್ರ ನೀವು ಬ್ರಹ್ಮಜ್ಞಾನಿಗಳೇ ಆಗ್ತೀರಿ. ಏನಂತ ಹೇಳ್ತಾರ? ನೆನಸಿನೊಳಗೆ, ನೆನಸು ಅಂದ್ರ ಎತ್ತರ, ಫ್ರೆಶ್ ಇದು ಮಾಡೋ ಬರೀ ಅದನ್ನ ಅಷ್ಟೇ ವಿಚಾರ ಮಾಡ್ಬೇಕು. ಎತ್ತರ, ಅದರ ವಿಸ್ತಾರ ನೋಡು. ಎತ್ತರ, ಅದರ ವಿಸ್ತಾರ ಬಹಳ. ನೆನೆಸಿ ನೋಡು ಅಂದ್ರೆ ಎತ್ತರದೊಳಗ. ನಿದ್ರೆ ಕನಸುಗಳಿಲ್ಲವು. ಅವ್ರಿಗೆ ಒಂದು ಇದನ್ನ ಹೇಳ್ತಾರೆ, ತರ್ಕ. ಇದು ಅನುಭವ ಸಮ್ಮತ ತರ್ಕ. ಈಗ ನಾವು ಎಚ್ಚರದಾಗಿದ್ದೀವಿ, ನಿದ್ದಿ ಕನಸು ಪಕ್ಕದಾಗಿ ಎಲ್ಲಿ ಇಲ್ಲ. ಪಕ್ಕದಾಗ ಅದಾವ, ಹಿಂಗ್ ಹೋಗಕ್ಕ. ಈ ರೂಮ್ನಿಂದ ಆ ರೂಮ್ ಹೋಗ್ತೀವಲ್ಲ, ಹಂಗ ಹೋಗಕ್ ಬರ್ತದ. ಈಗ ಎಚ್ಚರ ಇರ್ತೈತೆ ಅಷ್ಟೇ, ಇನ್ನೇನು ಕನಸು ನೆನಸು ಎಲ್ಲಿ ಅದಾವ ಅನ್ನೋದು ಇಲ್ಲ. ಎಲ್ಲಿ ಅದಾವು? ಯಾರು ಹೇಳ್ತಾರೆ? ನಮಗದು ಭ್ರಮ ಆಗಿರ್ತದ, ಭ್ರಮ ಆಗಿರ್ತದ. ಭ್ರಮ ಅಂತ ಒಂದ್ ಐತಿ, ಅದು ಜಗತ್ತಿನ ತುಂಬೆಲ್ಲ ಆವರಿಸ್ಕೊಂಡೆ, ಯಾರನ್ನೂ ಬಿಟ್ಟಿಲ್ಲ. ಒಬ್ರು ಭ್ರಮೆಯಿಂದ ದೂರ ಆಗಿ, ಮಹಾನುಭಾವರಷ್ಟೇ ಅದರಿಂದ ದೂರ ಆಗ್ಯಾರ. ಅವ್ರಿಗಿದು ದರ್ಶನ ಆಗ್ತದ, ನಮಗದು ಆಗೋದು.
ನಾವ್ ಅದೇ ಪರಮ ಸತ್ಯ ಅಂತ ಬರೋದಕ್ಕೆ ಹೊಡೆದಾಡುದು ಇಲ್ಲ. ಇದಕ್ಕೆ ಏನಂತಾರ ಭ್ರಮ ಇರ್ಲಿ. ಈಗ ಈ ದೇಹ ಎತ್ತರ ಬಿಟ್ಟು ಎಣ್ಣೆಲ್ಲರೇ ದೇಹ ಅಂದ್ರ ಅದ್ ನಮ್ ಬದುಕು ಜಗತ್ ಇಷ್ಟು ಒಂದೇ ಜಗತ್ತು ನಮ್ ಬದುಕು. ಈ ಎತ್ತರ ಬಿಟ್ಟು ಎಲ್ಲಾರ ಇರ್ತದ, ಎಲ್ಲಾರ ನೋಡಿರ್ಯಾ? ಹಿಂಗ ಸೀರಿಯಸ್ ವಿಚಾರ ಮಾಡೋ. ಹಿಂಗ ಸೀರಿಯಸ್ ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನ ಆಗತ್ ನೋಡ್. ಸಾಮಾನ್ಯ ಅನಿಸ್ತಾವ ಇವು, ಹೊರಗಿನ ವಿಷಯಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಹೊರಗೊಂದು ಗುಡಿ ಕಟ್ಟ್ಯ, ಮೂರ್ತಿಗೆ ಇವನ ಕಟ್ಟ್ಯಾನ, ಇವನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾನ, ಬಹಳ ಮಹತ್ವ ಕೊಡ್ತಾನ, ತನಗ ಅನಾದಾರ ಮಾಡ್ತಾನ. ಇದೇ ಅಂತ ಮನುಷ್ಯ ಇದು. ಇವ್ನಿಗೇನು ಬುದ್ಧಿ ಐತೆ ಅನ್ಬೇಕು, ಇಲ್ಲ ಅನ್ಬೇಕು, ಜಾಣ್ರು ಒಂದು ಗೊತ್ತಾಗ. ಹೋಗ್ಲಿ ಬಿಡು. ಏನಾತ ಈಗ? ಇದು ಎತ್ತರ ಐತಲ್ಲ, ಇದು ಎತ್ತರ ಕನಸು ನಿದ್ರೆ ಇರುವುದಿಲ್ಲ. ಇಷ್ಟೇ ಇರ್ತತ. 10 ಸಲ ವಿಚಾರ ಮಾಡಿ, 1 ಸಲ ವಿಚಾರ ಮಾಡಿ. ಎತ್ತರ ನಿದ್ಯಾಗಿರ್ತದ, ನಿದ್ದೆ ಬಂದಾಗಿರ್ತದ, ಕನಸು ಬಂದಾಗಿರ್ತದ, ಎಚ್ಚರದಾಗ ಮಾತ್ರ ಇರ್ತದ. ಇದು ಒಂದ್ರೊಳಗ್ ಒಂದಿಲ್ಲ ಅಂತ. ಎತ್ತರ ಇದ್ದಾಗ ಕನಸು ನಿದ್ರೆ ಇಲ್ಲ, ಇನ್ನ ಕನಸು ಐತಿ, ಬರೀ ಅದು ಒಂದೇ ಭಾವಿಸೋಣ. ಬರೇ ಕನಸಿನಾಗ ಇದ್ದೀವಿ. ಎತ್ತರ ನಿದ್ದೆ ಎಲ್ಲಿದಾವಲ್ಲಿ? ಎಲ್ಲಿಂದ ಬರ್ತಾವ? ಎಲ್ಲಿಂದ ಬರ್ತಾವ? ಬರಕ್ ಸಾಧ್ಯನೇ ಇಲ್ಲ. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲ. ಆ ಕನಸಿನೊಳಗೆ ಏನು ಆಶ್ಚರ್ಯ! ಅದು ಒಂದು ಜಗತ್ತು ನಮ್ದು, ಅದು ಒಂದು ಜೀವನ ನಮ್ದು. ಅದನ್ನ ಇಲ್ಲಿ ಎಚ್ಚರದಿಂದ ನೆಗ್ಲೆಕ್ಟ್ ಮಾಡಿವಿ, ಹಂಗಾಗೈತಿ. ಆದ್ರ ಅಲ್ಲಿ ಅನುಭವಿಸ್ಬೇಕು. ಯಾವ ಧೀರ್ನೇ ಇರ್ಲಿ, ಎಂತೆಂತ ಮಹಾತ್ಮರ ಅನುಭವಿಸ್ಯಾರ ಅಂತ ಹೇಳ್ಯಾರ. ಅಗ್ರಗಣ್ಯರು, ಜನಕ ಮಹಾರಾಜ, ಅವರೇ ಕನಸಿಗೆ ತತ್ತರಿಸಿ ಹೋಗ್ಬಿಟ್ರಂತ. ದುಃಖದ ಕನಸು ಬರ್ತಾವ, ಸುಖದ ಕನಸು ಬರ್ತಾವ. ಅದು ಈ ಎತ್ತರಕ್ಕಿಂತ ಒಂದ್ ಚೂರು ವ್ಯತ್ಯಾಸ ಇಲ್ಲ. ನೀನ್ ವ್ಯತ್ಯಾಸದ ನೀ ಸರಿಯಾಗಿ ವಿಚಾರ ಮಾಡಿಲ್ಲ ಅಷ್ಟೇ, ನೀ ನೋಡಿಲ್ಲ ಅಷ್ಟೇ. ನಾವು ಬಹಳ ಎತ್ತರಕ್ಕೆ ಮಹತ್ವ ಕೊಟ್ಟಿರ್ತೀವ. ಮಹತ್ವ ಕೊಡುವುದೇನು ವ್ಯವಹಾರದಲ್ಲಿ ಹಾಗೇನೆ. ಹೆಂಡತಿಗೆ ಬಹಳ ಮಹತ್ವ ಕೊಟ್ಟ ಕೂಡ್ಲೆ ತಾಯಿ ಮಹತ್ವ ಕಡಿಮೆ ಆಗ್ಬಿಡ್ತತಿ. ಯಾಕೆ ಕಡಿಮೆ ಮಾಡಿರಿ ಅಂದ್ರೆ ಮಹತ್ವ ಇವ್ರಿಗೆ ಹೆಚ್ಚು ಕೊಟ್ಟಿರಿ. ಹಂಗ ನಾವ್ ಎತ್ತರಕ್ಕೆ ಬಹಳ ಮಹತ್ವ ಕೊಟ್ಟಿವಿ, ಕನಸಿಗೆ ಮಹತ್ವ ಇಲ್ಲ. ಕನಸಿಗೆ ಮಹತ್ವ ಕೊಡ್ರಿ, ಎತ್ತರಕ್ಕೆ ಮಹತ್ವ ಇಲ್ಲ. ಯಾಕಂತ ನೋಡ್ರಿ, ಕನಸಿದ್ದಾಗ ಇದು ಏನೂ ಇರುದು. ಎತ್ತರ ಇಲ್ಲ, ಎತ್ತರದವನಿಲ್ಲ, ಜಗತ್ತಿಲ್ಲ, ಏನೂ ಇಲ್ಲ. ಐತನ ಶಿವನಂದಪ್ಪ? ಕನಸು ಬಿದ್ದೈತಲ್ಲ, ಯಾರು ಇರ್ತಾರ? ಅಲ್ಲಿನ ಹೊಸ ಸೃಷ್ಟಿ ಆಕತಿ. ಆಗುದಿಲ್ಲ? ನಿನಗೆ ಹೇಳ್ತಿದ್ರೆ ಅಲ್ಲೊಂದು ಹೆಂಡ್ತಿ ಅಥವಾ ಇದೇ ಹೆಂಡ್ತಿನೋ ಬರ್ಬೋದು ಕನಸು. ಏನ್ ಬೇಕಾದ್ದು ಆಗುದು ಕನಸು ಅಂದ್ರೆ. ಇರ್ತೈತಿ. ಅದು ಒಂದು ಅನುಭವಿಸಿ ಯಾವಾಗ ಹೋಗ್ಕತ್ತೋ, ಯಾಕೆ ಹೋಗ್ಕತ್ತೋ ಏನೋ ಗೊತ್ತಿಲ್ಲ, ಹೋಗ್ಬಿಡ್ತದೆ. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲ, ಕನಸಿನೊಳಗೆ ನಿದ್ರೆ ನೆನಸುಗಳಿಲ್ಲ. ತನು ನಿದ್ರೆಯಳು, ಗಾಢವಾದ ನಿದ್ರೆ ಅಂತಾರೆ ತನು ನಿದ್ರೆ ಅಂತ. ತನು ನಿದ್ರೆಯಳು ಮತ್ತೆ ಕನಸು ನೆನಸುಗಳಿಲ್ಲ. ನಮ್ ಜೀವನ ಇವು ಮೂರರೊಳಗ ಇರ್ತತಿ. ಅಧ್ಯಾತ್ಮ ಇರ್ಲಿ, ಯಾಂತ್ರಿಕ ಇರ್ಲಿ, ಮಾಂತ್ರಿಕ ಇರ್ಲಿ, ತಂತ್ರಜ್ಞಾನ ಇರ್ಲಿ, ಏನಿರ್ಲಿ, 3 ಅವಸ್ಥೆಗಳಲ್ಲೇ ಇರ್ತದೆ. ಅದನ್ನ ಬಿಟ್ಟು ಇರಾಕ್ ಬರುದಿಲ್ಲ. ಅದಕ್ಕ ನೀನ್ ಹೋಗಿ ತಗೊಂಡು ಸೃಷ್ಟಿ ಮಾಡ್ತಂದ್ರೆ ಬರೋದಿಲ್ಲ. ಎಚ್ಚರ ಇಲ್ಲದ ಜಗತ್ತು, ಎಚ್ಚರ ಇಲ್ಲದ ಜೀವ, ಎಚ್ಚರ ಇಲ್ಲದ ದೇಹ ಎಲ್ಲಿ ಇಲ್ಲ. ಮತ್ತ ಎಚ್ಚರ ಹಂಗ ಸಾಕೋತ್ ಹಂಗ ಮತ್ತೆ ಪ್ರತಿ ಕಣ ಹಾಕೋತ್ ಒಂದ್ ದಿವ್ಸ ಎಲ್ಲ ಮುಗಿದ್ ಬಿಡ್ತಾವ. ಇನ್ನು ಎಚ್ಚರ ಆಗೋದಿಲ್ಲ, ಕನಸು ಅದೊಂದು ಬೇರೆ, ಮರಣ ಅನ್ನೋದೊಂದು ಬೇರೆ. ಸೂಕ್ಷ್ಮ ಶರೀರ ಕಾರಣ ಶರೀರದಲ್ಲಿ ಸೇರಿ ಹೋಗಿಬಿಡ್ತದೆ. ಅದರೊಳಗೆ ಅಡಿಕೊಂಡು ಹೊರಗೆ ಹೋಗ್ತತಿ. ಅದೇನು ಮುಕ್ತ ಅಲ್ಲ, ಏನಲ್ಲ. ಇವ್ರು ಸುಮ್ಮನೆ ಬರ್ಕೋತಾರೆ ವೈಕುಂಠವಾಸ, ಕೈಲಾಸವಾಸ. ನೀ ಬರ್ಕೋ, ನೀನೇ ಸತ್ ನೋಡ್ ಎಲ್ಲಿ ಹೋಗ್ತೀಯ ಅಂತ. ಎಲ್ಲಿ ಹೋಗ್ತಾನೆ? ಅದು ಕರ್ಮ ಇರ್ತತಿ, ಬಲವಾದ ಕರ್ಮ. ನಿಮ್ಮನ್ನ ಯಾವ್ದು ಈ ಜನ್ಮಕ್ಕೆ ತಂದೈತೋ ಮತ್ ನಿಮ್ಮನ್ನ ಸ್ವತಂತ್ರ ಮಾಡೈತಿ. ಬಹಳ ಆಶ್ಚರ್ಯ ಅದು. ಮೊದ್ಲ ತಾಯಿ ಇಲ್ದನ ನೀವು ಇರುವುದಿಲ್ಲ ಅಂತಿದ್ರು. ಇಲ್ಲ, ತಾಯಿ ಇಲ್ದ ಇರುವುದಿಲ್ಲ.
ತಾಯಿ ನಮಗೆ ಜನ್ಮ ಕೊಡ್ತಾಳ, ಅವಳಿಂದ ಇರ್ತೀವಿ. ಆಮೇಲೆ ಆ ದೇಹ ಸ್ವತಂತ್ರ ಆಗ್ತದ, ಆ ಜೀವ ಸ್ವತಂತ್ರ ಆಗ್ತದ, ಅವನೇನ್ ಬೇಕಾದ್ರೂ ಆರಿಸ್ಕೋಬಹುದು. ಅವನ ಕರ್ಮ ಅದು. ಅವನು ಇನ್ನ ತಾಯಿ ಬಿಟ್ಟು ಸನ್ಯಾಸಿ ಆಗ್ಬಹುದು, ಅಥವಾ ಏನಾದರೂ ಆಗ್ಬಹುದು, ಅಥವಾ ತಾಯಿ ತಂದೆಯನ್ನ ಆಶ್ರಯಿಸಿ ಅಲ್ಲೇ ಇರ್ಬೋದು. ಅವ್ರ ಕರ್ಮದು ಹಂಗಿರ್ತಾರೆ ಕೆಲವು. ಶಂಕರಾಚಾರ್ಯ ಅಂತವ್ರು ಆ 5 ವರ್ಷದ ತಾಯಿ ಜೊತೆಗೆ ತಾಯಿ ಸೇವೆ. ಏನ್ 5 ವರ್ಷದ ಹುಡುಗ ಏನ್ ಮಾಡ್ತಾನೆ? ನಾವ್ 5 ವರ್ಷದಾಗ ಏನ್ ಮಾಡ್ತಿದ್ರಿ? ತಿಪ್ತಿದ್ರಿ ಏನೋ ಇದನ್ನ. ಅವ್ರ ಏನ್ ಸೇವೆ ಮಾಡ್ತಾರೆ ಪಾಪ, ವಯಸ್ಸಾಗಿದೆ, ಇನ್ನೂ ಅಷ್ಟು ವಯಸ್ಸಾಗಿರುದಿಲ್ಲ. ತಾಯಿನೇ ಇವ್ರನ್ನ ರಕ್ಷಣೆ ಮಾಡ್ತಿರ್ತಾರ. ಅದಕ್ಕೆ ಅವರು ಹೇಳ್ತಾರೆ, ಒಂದು ಅವರಿಗೆ ಅಂತರಂಗದೊಳಗೆ ಹೊಳೆದು ಬಿಡ್ತಾರೆ ಶಂಕರಾಚಾರ್ಯ. ಸನ್ಯಾಸಿ ಆಗಬೇಕು. ಸನ್ಯಾಸಿ ಅಂದ್ರೆ ದೇವರಾಗು. ಈ ಸನ್ಯಾಸಿ ಅದಲ್ಲ, ಅದು ಹೆಸರು ಸನ್ಯಾಸಿ. ಅವು ಸನ್ಯಾಸಿ ಅಂದ್ರೆ ದೇವರೇ. ಯಾವುದಕ್ಕೂ ಏನು ಸ್ಪರ್ಶ ಇಲ್ದ ಇರ್ತದಲ್ಲ ದೇವರು, ಅದು ನಿಜವಾದ ಸನ್ಯಾಸ. ದೇವರಿಗೆ ಯಾವ ಬಂಧನಗಳು ಅಂತ. ಹಂಗಿದ್ರು ಅವ್ರು 5 ವರ್ಷಕ್ಕೆ ಹೋಗ್ತೀರಿ ಅದ್ರ ತಾಯಿಗೆ ಬೇಡ, ಮಗು ಅಲ್ಲ, 5 ವರ್ಷದ ತನಕ ಜೋಪಾನ ಮಾಡಿರ್ತಾಳಲ್ಲ. ದೇವನ್ನ ಮುಟ್ಟಿ ಮೆತ್ತಿ ಬೆಳೆಸಿದ್ರ ಮೋಹ ವಿಪರೀತ ಆಗ್ತದೆ. ಮೋಹ ವಿಪರೀತ ಅದವಲ್ಲವೋ ಇದೆ. ಅವು ಅವನ್ನ ಅಲ್ಲಿ ಬಂಧಿಸಿಬಿಡುತ್ತ. ಗೊತ್ತಾಗುದಿಲ್ಲ, ಯಾರಿಗೂ ಪ್ರಜ್ಞೆ ಬರುದು. ಶಬ್ದ, ಸ್ಪರ್ಶ, ರೂಪ, ರಸ, ಏನ ಶಬ್ದಗಳು ಎಷ್ಟು ಚಂದದ ಪ್ರಪಂಚದಲ್ಲಿ. ಯಾರು ಬೀಳದವ್ರ ಇಲ್ಲ ನೋಡು. ಏನೋ ಶಿವಂದಪ್ಪ, ನೀನ್ ಹೆಂಚಿಗೆ ಒಂದ್ ಸ್ವಲ್ಪ ಒಳ್ಳೆ ಮಾತು ಹೇಳಿ, ನಿನ್ನಂತವ್ರು ನಾನ್ ನೋಡೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಏನು ಸಂತೋಷ. ನನಗೂ ನಿಮ್ಮಂತವ್ರು ಯಾರು ಇಲ್ರಿ ಅಂತಾರ ಅವರು. ಬರೇ ನೋಡಿ, ರೂಪ, ಶಬ್ದ, ಸ್ಪರ್ಶ, ಇವು ಮಾಯಾಜಾಲ. ಮನಸ್ಸಿನೊಳಗೆ ಇರ್ತಾವು. ಹೊರಗಿರೋರು ಹೊರಗದವಂತ ತಿಳ್ಕೊಂಡಿವಿ. ಅವು ಮನಸ್ಸಿನೊಳಗೆ ಇರ್ತಾವ. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅವು ಅವನ್ನ ಹೆಡಮುರ್ಗಿ ಕಟ್ಟಿ ಮಲಗಿಸ್ಬಿಡ್ತಾವ ನಮ್ಮನ್ನೆಲ್ಲ. ಏನದು ಹೇಳೋ ನೋಡೋಣ. ತಾಯಿಯ ಮಮಕಾರ ಅಂತಾರೆ. ಏನ್ ಹಂಗಂದ್ರ ನೀವು ಅದನ್ನ ವಿಚಾರ ಮಾಡೋ ಓದಿ ಹೋಗಲ್ಲ. ಆ ತಾಯಿನ ಮತ್ತ ಹಂಗೆ ಮಮಕಾರ ಇರ್ತದೆ ಮಗನ ಮೇಲೆ. ಅಯ್ಯೋ ನನ್ನ ಮಗ ಹಂಗಾಗ್ಬೇಕು, ಹಿಂಗಾಗ್ಬೇಕು, ಪ್ರಪಂಚದ ವ್ಯವಹಾರಗಳಲ್ಲಿ ದೊಡ್ಡವನಾಗ್ಬೇಕಂತ ಇರ್ತದ. ಅವನು ಸನ್ಯಾಸಿಯಾಗಿ ಮಹಾನ್ ಸಂತ ಆಗ್ಬೇಕು ಅಂತ ಇರುವುದಿಲ್ಲ ಯಾರಿಗೂ. ತಂದೆ ತಾಯಿಗಳಿಗೆ ಜೋಳಿಗೆ ಹಿಡ್ಕೊಂಡು ಯಾರು ಹೋಗ್ತಾರೆ? ಭಿಕ್ಷಕ್ಕೆ ಹೋಗ್ತಾರ ಯಾರ? ರಮಣ ಮಹರ್ಷಿಗಳು ಭಿಕ್ಷಕ ಪಾಪ. ಅದು ನಮ್ಮ ಸನ್ಯಾಸಿ ಧರ್ಮ ಅಂದ್ರ ತಾವು ಯಾರು ಸನ್ಯಾಸ ಕೊಟ್ಟಿಲ್ಲ ಅವ್ರಿಗೆ. ತಾವ ತಗೊಂಡ್ಬಿಟ್ರು ಸನ್ಯಾಸನ. ತಾವ ಬಟ್ಟೆ ಹರ್ಕೊಂಡ್ರು, ತಾವ ಕೈಪ ಮಾಡ್ಕೊಂಡ್ರು. ಸ್ನಾನ ಮೊದ್ಲೇ ಸ್ನಾನ, ನೀರ್ ಮಳೆ ಬಂತು ಅದೇ ಸ್ನಾನ. ಅಷ್ಟೊತ್ತಿಗೆ ಕ್ಷೌರಿಕ ಬಂದಂತಾರೆ, ಬೋಳ್ಸ್ಲೇನಂತ ಬೋಳ್ಸಿ ಮುಗಿತ್ ಸನ್ಯಾಸಿ. ಅವ್ರ ಗಿನ್ವಾರ ಏನೇನಿದ್ವು ಎಲ್ಲ ದುಡ್ಡು ಏನೋ ಇಷ್ಟಿತ್ತಂತ. ಆ ಕೆರೆ ಐತೆ ಅಲ್ಲಿ ತೋರಿಸ್ತಾರಲ್ಲ, ಆ ಕೆರೆ ಹೋಗೋದು ರಮಣ ಮಹರ್ಷಿ. ಈಗ ಒಬ್ಬನೇ ತಾನು ದಿಗಂಬರ. ಅದಕ್ಕೊಂದು ಅದ ಬಟ್ಟೆ ಒಳಗೆ ಹರಿದು ಕಲ್ಪೇನ ಮಾಡ್ಕೊಂಡು. ಯಾರಿಂದ ಸನ್ಯಾಸ ದೀಕ್ಷೆ ಇಲ್ಲ, ಯಾರಿಂದ ಇದೇ ಇಲ್ಲ. ತಣ್ಣಗ ಕುಂತ್ಬಿಟ್ಟು ನಾನು ಆತ್ಮ, ನಾನು ದೇವಲ್ಲ. ದೇ ಅಲ್ಲ ಅಂತ ಅನುಭವ ಐತಿ, ಬರೀ ಅಂದಿಲ್ಲ. ಅಪೋರ್ ಅಂದ್ರ ಅವ್ರ ಬಗ್ಗೆ. ಈ ಅವನಿಗೆ ಮರಣದ ಭಯ ಬಂತಲ್ಲ, ಅದು ದೀರ್ಘ ಚಿಂತನ ಆಗೈತ್ರಿ. ಅದು ಆದ ಕೂಡಲೇ ದೇ ಅಲ್ಲ ಅಂತ ಆದ್ಮೇಲೆ ಇನ್ಯದ್ರ ಮೇಲೆ ಏನು ನಾನು ಆತ್ಮ. ಈ ದೇಹ ಹೋಗ್ತದ. ಎಷ್ಟು ಸರಳವಾಗಿ ಕಂಡು ಹಿಡಿದ್ರಲ್ಲ. ನಮಗೆ 100 ವರ್ಷ ಅಧ್ಯಯನ ಚಿಂತನ ಮಾಡಿದ್ರು ದರ್ಶನ ಆಗೋದಿಲ್ಲ. ಇದು ಹೋಗ್ತದ ದೇಹ. ಅದು ಬಹಳ ಆಶ್ಚರ್ಯಕರ. ಎಲ್ಲೋ ಅಪರೂಪ ಅವ್ರ ಪುಣ್ಯ. ಒಮ್ಗೆ ಹೋಗೇ ಬಿಟ್ಟು, ಒಮ್ಗೆ ಮುಕ್ತರಾಗ್ಬಿಟ್ಟು. ಇನ್ನೇನು ಅವ್ರ ಮುಕ್ತತೆ ಅಂದ್ರೆ ಏನು? ಮುಕ್ತರಾದ್ಮೇಲೆಲ್ಲ ಬೋಧಿಸ್ಬೇಕಂಗ ಹೋಗೇನಿಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟು ಬಂದವನ್ ಬರ್ಲಿ, ಹೋದವನ್ ಹೋಗ್ಲಿ. ನಾವು ಮಾತ್ರ ಆನಂದವಾಗಿ ಕುತ್ಕೊಂಡ್ರು. ಎಲ್ಲರ ಜೀವನ ಜೊತೆಗೆ ಚೆನ್ನಾಗಿ ಬದುಕಿದ್ರು. ಇದು ಯಾಕೆ ಹೇಳಕತ್ತೀನಿ? ಶಂಕರಾಚಾರ್ಯರು ಹಾಗೆ ಪುಣ್ಯಾತ್ಮ. ಅವ್ರು ವಿದ್ಯಾವಂತರ, ಗುರುಗಳ ವಿದ್ಯಾವಂತರು ಬಹಳ. ಅದರಲ್ಲಿ ವಿದ್ಯೆ ಅಂದ್ರೆ ಬ್ರಹ್ಮ ವಿದ್ಯೆ, ವೇದ ವಿದ್ಯೆ, ಅವುಗಳನ್ನೆಲ್ಲ ಅಧ್ಯಯನ ಮಾಡಿದ್ರು ಅಂತ ಬರ್ದಾರಪ್ಪ. ಹೆಂಗೋ ಏನೋ. ಈಗ ಹೆಂಗ ನೀವು ಕಾಲೇಜ್ ಹೋಗಿ ಈ ಕೋರ್ಸ್ ಅಂತ ಮಾಡ್ತಿರಲ್ಲ, ಅದನ್ನ ಮಾಡಿದ್ರಂತ ಗುರುಗಳ ಹತ್ರ ಭಾಷ್ಯ ಅಂತ ಐತಿ. ಉಪನಿಷತ್ತುಗಳನ್ನ ಕೇಳಿದ್ರು, ವೇದಗಳ ರಹಸ್ಯವನ್ನ ಕೇಳಿದ್ರು.
ಎಲ್ಲಾ ಕೇಳಿ ಆದ್ಮೇಲೆ ತಾವು ಎಷ್ಟು ವರ್ಷ ಎಷ್ಟು ವರ್ಷ ಹೇಳ್ಯಾರ? 8 ವರ್ಷ. 8 ವರ್ಷ ಗುರುಗಳ ಹತ್ರ ಸೇವೆ ಮಾಡಿ ವಿದ್ಯೆ ಕಲಿತರು. ಆಮೇಲೆ 8 ವರ್ಷ ಅದನ್ನ ಗುರುಗಳು ಹೇಳಿದ್ರಂತ, ಇದೇನ್ ತಿಳ್ಕೊಂಡಿದ್ದೀನಿ ಬರೀ ಸಿದ್ಧಾರೂಢರು ಹೇಳಿದ್ರಂತ ದೇವರಿಗೆ, ಶಿವಪುತ್ರಪ್ಪನವ್ರಿಗೆ, ನೋಡಪ್ಪ ನೀನ್ ಏನ್ ತಿಳಿದೈತಿ ಆ ಕನ್ನಡದಲ್ಲಿ ಅದು ಬಹಳ ಕಠಿಣ ಗ್ರಂಥ, ನಿಜವಾದ ಗ್ರಂಥ, ಅದಕ್ಕೆ ಭಾಷೆ ಬರೀ ಟೀಕಾ ಬರೆದಕ್ಕೆ 3 ಗ್ರಂಥಗಳಿಗೆ ಬರೆದ, ಬಹಳ ಚಂದ ಬರೆದ. ಅನುಭವ ಬಂತಾದ್ಮೇಲೆ ಇನ್ನೇನು ಅದರ ರಹಸ್ಯ ಎಲ್ಲ ಅವ್ರಿಗೆ ಅನುಭವಕ್ಕೆ ಬಂತು. ಅದನ್ನ ಭಾಷೆಯೊಳಗೆ ಇಳಿಸ್ಬೇಕಲ್ಲ, ಅಷ್ಟೊಳಗೆ ಕಲ್ತಿದ್ರು ಅವರೆಲ್ಲ. ಸಿದ್ಧಾರೂಢರು ಅವ್ರಿಗೆಲ್ಲ ಕಲ್ಸಿದ್ ಕಾಶಿ ಕಳಿಸಿ ವಿದ್ಯಾವಂತರು ಮಾಡಿದ್ರಂತ ಅವ್ರಿಗೆ ಸಂಸ್ಕೃತದನ್ನೆಲ್ಲ ಅವ್ರು ಬರದು ಎಷ್ಟು ಚಂದ ಬರದಾರ. ಈಗ 3 ಗ್ರಂಥಗಳು ಪ್ರಸಿದ್ಧ ಅಲ್ಲ. ಯಾರಾದ್ರೂ ಹೆಜ್ಜೆ ಇಡ್ಬೇಕಂದ್ರ ನಿಜಗುಣರ ಬಗ್ಗೆ ವೇದಾಂತದ ಬಗ್ಗೆ ಹೆಜ್ಜೆ ಇಡ್ಬೇಕಂದ್ರ ಅವ್ರ ಗ್ರಂಥ ಮುಟ್ಟೆ ನೋಡೇ ಹೋಗ್ಬೇಕು ಒಳಗ. ನಮಗೇನ ಕಠಿಣ ಇದ್ರ ಅದನ್ನ ಹೆಂಗ್ ಸರಿಸ್ತಾರ ಅವ್ರ. ನೋಡಿ ಇದರ ಶಬ್ದದ ಅರ್ಥ ಹಿಂಗ, ಇದರ ಇದು ಹಂಗ. ಮತ್ತ ಅವ್ರಿಗೆ ಬಹಳ ಜನ ಹೋಗಿ ಅದರಲ್ಲಿ ಸ್ವಲ್ಪ ಬುದ್ಧಿವಂತರಿದ್ರ ವಿದ್ಯಾವಂತರಿದ್ರ ಜ್ಞಾನಿಗಳಿಗೆ ಉಪದೇಶ ಹೇಳಕ್ ಹೋಗ್ತಾರ. ಚಿಪ್ಪುತಪ್ಪನವ್ರು ಹಿಂಗ್ ಬಂದಿದ್ರು, ಅದನ್ನ ಕೇಳಕ್ ಹೋಗ್ಬಿಟ್ಟೆ ಅಂತಿದ್ದಪ್ಪ. ಏನ್ ಕೇಳಕ್ ಹೋದೆ ಅಂತ, ಇದು ಹೆಂಗ್ ಹಿಂಗ ಆಕತ್ತೆ? ಹೌದಪ್ಪ ಆಯ್ತು ಹಂಗ ಅವ್ರ ಅಂತಿದ್ರ ಹಂಗ. ಹೌದವ್ರು ಮುಂದ ಬರಿತೀವಲ್ಲ ಅವ್ರು ತಿದ್ಕೋತೀವಲ್ಲ. ಇಂಥವ್ರು ಎಷ್ಟು ಜನ ಬಂದಿರ್ಬೋದು, ಎಷ್ಟು ಜನ ಕಾಡಿರ್ಬೋದು ಅವ್ರಿಗೆ. ತಾವು ಪಂಡಿತರು, ಅವ್ರ ಅನುಭವಿಗಳು, ಗುರುಗಳ ಕರುಣೆ ಪಡೆದವರು ಏನ್ ಸಿದ್ಧಾರು, ಅವರ ಕರುಣೆ ಪಡೆದ ಅವರೇ ನೀನು ಬರಿ ಅಂತ ಹೇಳಿದಿರಲ್ಲ, ಹಂಗ ಮಾಡಿದ್ರು. ಆದ್ರೆ ನಮ್ಗೆ ಒಂಚೂರು ಇದೇ ಇರ್ತೈತಿ, ಅವ್ನು ಬರ್ದಿದ್ದು ತಪ್ಪೈತಿ, ಅವ್ನು ಹೇಳಿದ್ದು ತಪ್ಪೈತಿ. ನಮ್ ತರ ಬುದ್ಧಿ ಅದು ಹಂಗ ಮಾಡೋದು ಏನ್ ಅನುಭವ ಇರ್ತೈತಿ? ಇಲ್ಲ, ಇದು ಬೇರೆ ಐತದು, ಅದು ಜಗತ್ತಿಗೆ ಸೀಮಿತ ಅಲ್ಲ. ಬ್ರಹ್ಮವಸ್ತು ಯಾವುದಕ್ಕೂ ಅಂಟಿಲ್ಲ. ಅಂತ ಬ್ರಹ್ಮವಸ್ತುವನ್ನು ಅನುಭವಿಸುವುದಕ್ಕೆ ಇದು ಉಪಾಯ. ಎಷ್ಟು ಶ್ರೇಷ್ಠ ಗ್ರಂಥಗಳಿರ್ಬೇಕು ಇವು. ಬರೀ ಅದನ್ನೇ ತೋರಿಸ್ತಾವ. ಮತ್ತ ಎಲ್ಲೆಲ್ಲ ತೋರ್ಸುದಿಲ್ಲ, ಸ್ವರ್ಗದಾಗ ಬ್ರಹ್ಮ ಐತೆ ಅಂತ ತೋರ್ಸುದಿಲ್ಲ. ನೀನೇ ಬ್ರಹ್ಮದಿ ಅಂತ ಅಲ್ಲ, ನೀ ಯಾವ್ದನ್ನ ಹುಡುಕ್ತಿ ಅದೇ ನೀನಿದ್ದಿ. 3 ವಸ್ತು ಅದನ್ನ ಹೇಳಕ್ಕೆ ಎಷ್ಟು ತಂದಿಲ್ಲ. ಇದು ನೀವು ಲಕ್ಷ್ಯ ಕೊಟ್ಟು ತನ್ಮಯವಾಗಿ ಕೇಳಿದ್ರೆ ಬಹಳ ಆನಂದ ಆಯ್ತು. ಈಗ ಈ ನಿನ್ ಜೀವನ ಅಂದ್ರೆ ಎಷ್ಟು ಯಾತ್ರ ಆಗತಿ, ಅದ್ರಾಗ ಏನೋ ಕಟ್ಟೆ ಕಡಿತಿ ಅದಲ್ಲ, ಓದಿ ಮಾಡ್ಬಾರ್ದಲ್ಲ. ಇಲ್ಲ ಮಾಡ್ಬಾರ್ದು ಬಿಡುವುದು ಏನಾಯ್ತು ಅದು ಹಾಗೆ. ಬಾಲ್ಯ ಯೌವನ ತಂದೆ ತಾಯಿ ಮುಪ್ಪು ಮುಂದೆ ಬರ್ತೈತಿ ನೋಡಿ. ಮದುವೆ ಆದ ಹೊಸ ಜೀವನ ಶುರು. ಅವನ ಭಾವನೆಗಳು ಎಲ್ಲ ಬದಲಾಗ. ಈಗ ಅವನು ಇದು ಇಷ್ಟ ಅದು, ಹೆಂಡತಿ ರಕ್ಷಣೆ ಮಾಡ್ಬೇಕು, ಮಕ್ಕಳು ರಕ್ಷಣೆ ಮಾಡ್ಬೇಕು. ತಾಯಿದು ಉಳಿತೈತೆ ಇಲ್ಲಿ ಹೇಳಕ್ ಬರೋದು ಏನಪ್ಪಾ, ಉಳಿಯೋದಿಲ್ಲ. ಎಲ್ಲರೂ ಹೇಳ್ತಾರೆ ನೋಡಿ, ಇಲ್ಲಿ ಇದ್ದವ್ರು ಇಷ್ಟರು ಹೇಳ್ತಾರೆ, ಉಳಿಯೋದಿಲ್ಲ. ಆಮೇಲೆ ಅದು ಅಪ್ಪನಿಗೆ ಏನೋ ಇದನ್ನ ಮಾಡೋದು. ಅವ್ರಿಗೆ ಒಂದ್ ವೇಳೆ ಇತ್ತು ಅದ ದುಡ್ಡು ಗಿಡ್ಡು ಇತ್ತಂದ್ರೆ ವಿಶ್ರಾಂತ ಆಶ್ರಮ ಅದಾವಲ್ಲ, ಎದಕ್ ಇರೋದು ಅವು? ದುಡ್ಡು ಕೊಡೋದು ಹೋಗಿ ಅಲ್ಲಿರೋನು. ಇದಲ್ಲ, ಇರ್ಲಿ ಅದೇನ್ ಮಾಡೋದು. ನಾವು ಇಲ್ಲ ಅಂದ್ರೆ ಬೇಡ ಅಂದ್ರೆ ಅದು ಕೇಳೋದಿಲ್ಲ, ಇದು ಇರ್ತದೆ, ಹೋಗ್ಲಿ ಬಿಡು. ಈಗ ಇದರಿಂದ ಪೂರ್ತಿ ಪಾರಾಗ್ಬಿಡುದು. ಒಂದಿಷ್ಟು ಉಳಿಸ್ಕೋಬಾರದು, ಅದು ಜ್ಞಾನ. ಅದನ್ನ ಈಗ ಚಿಂತನ ಮಾಡಕ್ ಹೇಳ್ತಾನ. ಹಿಂಗ ನೋಡು, ಹೆಂಗ ನೋಡಪ್ಪ, ಯಾಕೆ ಇರ್ತದಲ್ಲ, ಮತ್ತೇನು ಇರುವುದಿಲ್ಲ. ಅವಾಗ ಒಪ್ಪಂತೀರಿ, ಅನುಭವ ಐತಿ. ಯಾತ್ರೆ ಇವು ನಮ್ಗ ಗುಡಿ ಬಂದಾವ, ಈ ಮನಸ್ಸು ಯಾವ್ದ್ರಲ್ಲಿ ಎಳ್ಕೊಂಡ್ಬರ್ತದೆ ಸುಮ್ನೆ. ಕನಸೇನ ಇರುದಿಲ್ಲ ನಮಗ. ಕನಸಿನ್ಯಾಗ ಅಂತ ಕೇಳ್ತೈತಿ, ಇಲ್ಲಿಂದ ಹೋಗಿ ಕನಸಿನ್ಯಾಗ. ಕನಸಿದ್ದಾಗ ನೋಡೋನು. ಈಗ ಯಾತ್ರ ಐತಲ್ಲ, ಎಷ್ಟು ನೋಡು. ನನಗೆ ಇನ್ನೇನ್ ಜ್ಞಾನ ಐತಿ? ಈಗಂತೂ ಕನಸಿಲ್ಲ, ನಿದ್ದೆದ್ರಂತೂ ಯಾತ್ರ ಆಗುದಿಲ್ಲ ಅಲ್ಲ. ಸರಿ ಆಯ್ತಾ? ಇವು ಎರಡು ಇರೋದೇ ಇಲ್ಲ. ಅವು 3 ಆದ್ರೂ ಏನ್ ಸಾಮಾನ್ಯನು? ಏನ್ ನೀ ಮಾಡಿ ಏನು? ಎಲ್ಲಾ ಗುರುಗಳು ಕೂತ್ಕೊಂಡು ಎತ್ತರ ಅಂದ್ರೆ ಏನೊಂದು ಸಿಟ್ ಮಾಡಕ್ ಏನಾಗುತ್ತೆ? ನಿನಗೆ ಎಚ್ಚರ, ನಿಂದೇ ಅನುಭವ. ನಿನಗೆ ಎಚ್ಚರ ಆಗತಿ, ಎಚ್ಚರದೊಳಗೆ ಇದ್ದಿ, ಎಚ್ಚರದೊಳಗೆ ವ್ಯವಹಾರ ಮಾಡ್ತಿ. ಹೌದಲ್ಲ? ತಂದೆ ತಾಯಿ ಹೆಂಡತಿ ಮಕ್ಕಳು ಏನ್ ದೊಡ್ಡ ಸಂಸಾರ. ಇಲ್ಲೇ ಮನೆ ಕಟ್ಟೋದು, ಇದು ಮಾಡೋದು. 100 ವರ್ಷಕ್ಕೆ ಮನೆ ಕಟ್ತಾರ, ಕಟ್ಟುದಿಲ್ಲ. ಎಂತದ್ದು ದೇಶ ಕಟ್ಟುದು ಅಂತಾರ. ಇನ್ನು ಇಷ್ಟು ವರ್ಷದ ತನಕ ನಮ್ಮ ದೇಶ ಹಿಂಗ ಬದುಕೋದು. ಎಲ್ಲರೂ ಹಂಗ ಮಾಡ್ಯಾರ. ರಾಜ ಮಹಾರಾಜರು ಈಗ ಅರಮನೆ ಕಟ್ಟಾರಲ್ಲ, 1000 ವರ್ಷ ಇರ್ಲಿ ಅಂತ ಕಟ್ಟ್ಯಾರ.
ಪಾಪ ಅವು ಇರ್ತಾವ ಬಿಡ್ತಾವ ಆಮೇಲೆ ಪ್ರಶ್ನೆ. ಅದು ಕಟ್ತಾರಲ್ಲ ಉದ್ದೇಶ, ಹಂಗ್ ಮಾಡ್ತಾರೆ. ಇಲ್ಲ ಅಷ್ಟು ಎತ್ತರದೊಳಗ ಆಗೋದಿಲ್ಲ. ಏನಪ್ಪಾ, ನಿನ್ನ ಬಿಲ್ಡಿಂಗ್ ಕಟ್ಟೋದು ಎತ್ತರದೊಳಗೆ, ನಿನ್ನ ಹೆಂಡ್ತಿರೋದು ಎತ್ತರದೊಳಗೆ, ಮಕ್ಳು ಇರೋದು ಎತ್ತರದೊಳಗೆ, ಮಕ್ಕಳಿಂದ ಆಗುವ ಏನೇನ್ ಆಗ್ತಾವ ಇಷ್ಟು ಎತ್ತರದೊಳಗೆ. ಹೌದಲ್ಲ? ನೀನ್ ಆಸ್ತಿ ಗೀಸ್ತಿ ಹಂಚ್ಕೊಳ್ಳೋದು ಎತ್ತರದೊಳಗೆ. ಎತ್ತರದೊಳಗೆ ಹಂಚೋದಿಲ್ಲ. ಸರಿ, ಇವೆಲ್ಲ ಸರಿನೇ, ಸರಿ ಸರಿ. ಆದ್ರೆ ಇವಾಗ ಎತ್ತರ ಇದ್ದಾಗ ಈಗ ಜ್ಞಾನ ಪಡಿಬೇಕಲ್ಲ ನೀವು. ಇದೇ ಜ್ಞಾನ ಅಲ್ಲ, ಇದು ಯಾವುದೂ ಜ್ಞಾನ ಅಲ್ಲ. ಇದು ಸಂಕೋಚ. ಯಾವುದು ನೀನು ಸುಖದ್ದಂತೆಯೋ ಅಂತ್ಯದಲ್ಲಿ ಅದು ಬಹಳ ದುಃಖವನ್ನು ಕೊಟ್ಟು ನಿನ್ನೂ ಬಿಡ್ಲಾರ್ದ ಕರ್ಕೊಂಡು ಹೋಗತ್ತ. ಮತ್ತೆ ಇಷ್ಟಕ್ಕ ನೀನು ಬಿಡ್ತೀಯ ನೀನು ಅಂತಂತದ್ದು, ಇಷ್ಟಕ್ಕ ನೀನು ಮುಗಿತೇನ ಕಷ್ಟ, ಬಾ ಮುಂದೆ ಕರ್ಕೊಂಡು ಹೋಗ್ತೀನಿ, ದೊಡ್ಡವಲ್ಲಿ ಇನ್ನೂ ಬೇಕಾದಷ್ಟು ಅಂತ ಆಗುದಿಲ್ಲ. ಇಲ್ಲಿ ಆರಾಮಾಗಿ ನೋಡಪ್ಪ, ಆರಾಮಾಗಿ ನಾವು ಜೀವನ ಮಾಡಿದ್ವಿ ಅಂತಂದು ಇಲ್ಲಿ ಮುಗಿಯೋದಿಲ್ಲ. ಅದಕ್ಕ ಭವ ಅಂತ ಕರೀತಾರೆ. ಹೋಗ್ತದೆ. ಈಗ ಎತ್ತ ಗೊತ್ತಾತ ಇದೊಂದು ಹಿಂಗ ಪಾಠ ಮಾಡುವುದು. ಎತ್ತರದೊಳಗೆ ಬಿಟ್ಟು ಇನ್ನು ಎಲ್ಲಿ ಇರುವುದಿಲ್ಲ. ಎತ್ತರ ಐತಿ ಅಂದ್ರ ಅವಾಗೆಲ್ಲ ಇರ್ತದೆ. ಕೊನೆಗೆ ಹೇಳ್ಯಾರ, ಗುರುಗಳು ಅವಾಗ ಎತ್ತರದಾಗ ಇರೋದು. ಕನಸಿನ ಗುರುಗಳು ಬಂದ್ರೆ ಕನಸಿನ ಗುರುಗಳು, ಎತ್ತರದ ಗುರುಗಳು ಇರ್ತಾರಿಲ್ಲ. ನಾವ್ ಎತ್ತರದೊಳಗ ಗುರುಗಳಂತ ಹೋಗಿ ಅಧ್ಯಾತ್ಮ ಜ್ಞಾನ ಕೇಳಿ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹಂಬಲಿಸ್ತಿದ್ವಿ. ಹೌದಲ್ಲ? ಎತ್ತರದಾಗ ಅದು ಮತ್ತೆ ಗುರುಗಳು ಎಚ್ಚರದಾಗ ಇರ್ಬೇಕು. ಕನಸಿನ ಗುರುಗಳು ಅವೊಂದೇನ ಬೇರೆ ಬೇರೆ, ಕನಸಿನಾಗ ಬಂದ್ರು ಹಾಂಗ್ ಬಂದ್ರು ಅದು ಬೇರೆ. ಕನಸಿನಾಗ ಬಂದ ಗುರುಗಳು ನನಗೆ ಇವ್ರೇ ಇದ್ರಾಗ ಬರ್ದಾರ, ಯಾರು ಬರ್ದಾರ, ಅವ್ರಿಗೆ ಮಂತ್ರೋಪದೇಶ ಇರ್ಲಿಲ್ಲ ಅಂತ ಯಾರೋ ಅಂದ್ರ. ಅವಾಗ ಅವ್ರ ಗುರುಗಳು ಕನಸಿನಾಗ ಬಂದು ರಾಮಕೃಷ್ಣ ಹರಿ ಅಂತ ಬೋಧಿಸಿದ್ರು ಅಂತ ಹೇಳ್ತಾನೆ. ನೀವು ಒಪ್ಕೋಬೇಕಾದ್ರೆ ಬಿಡು, ಅವ್ರ ಕನಸಿನಾಗ ಬಂದಾರ, ಅವ್ರಿಗೆ ಆಗೈತಿ. ಎಲ್ಲರಿಗೂ ಎಲ್ಲಿ ಇದಾಗ್ತದೆ, ಇಲ್ಲಿ ಮನಸ್ಸು ವಿಪರೀತ ಸಂಶಯ ಉಳ್ಳದ್ದು. ಆಯ್ತಾ? ಇಷ್ಟು ಬಾರ್ಡರ್ ಮಾಡು. ನೀನ್ ಎತ್ತರದಾಗಿದ್ದಾಗ ಇನ್ನೇನು ಇರುವುದಿಲ್ಲ. ಕನಸು ಇರುವುದಿಲ್ಲ, ನಿದ್ರೆ. ಮತ್ತೊಂದು ಆಶ್ಚರ್ಯ, ಕನಸು ಇರ್ತೈತಲ್ಲ, ಅಂತ ಅದ್ಭುತ ಅನ್ಬೋದು. ಕನಸು ಇರ್ತೈತಲ್ಲ, ಎಚ್ಚರನೇ ಇರುವುದಿಲ್ಲ. ಯಾಕಂದ್ರೆ ಕನಸು ಬೀಳ್ಬೇಕಾದ್ರೆ ನಿದ್ದೆ ಬರ್ಬೇಕು. ಇನ್ನ ಕನಸು ಅಂತ ಐತಲ್ಲ, ಹಗಲು ಕನಸು ಅಂತ ಒಂದ್ ಐತಿ. ನಾವು ಹಗಲು ಕನಸು ಕಟ್ತೀವಿ, ರಾಜರು ನಾವ ಅಂತೇಳಿ. ಅದು ಹಗಲು ಕನಸು, ಅದು ನಿಜವಾದ ಕನಸಲ್ಲ. ಅಲ್ಲ, ಪ್ರಾಕೃತಿಕ ಅಲ್ಲ. ಕನಸು ಬಿದ್ದಿರ್ತದ, ಕನಸು ಬಿದ್ದೈತಿ, ಇದು ಇರುವುದು. ಒಪ್ಕೋತೀರಿ? ಒಪ್ಕೊಳಕೇನೆ ಇರುದಾಗ ಎಚ್ಚರ ಇರುವುದಿಲ್ಲ, ನಿದ್ರೆ ಇರುವುದು. ನಿದ್ರಿ ಇವೆಲ್ಲ ಮುಗಿದ ಮೇಲೆ ನಿದ್ದೆ ಬರುವುದು. ನಿದ್ದೆ ಬಂದಾಗ ಇವು ಯಾವ ಕನಸು ಇರುವುದಿಲ್ಲ, ಎಚ್ಚರ ಇರು. ಮತ್ತಿದ್ರಾಗ ಯಾರು ನೀನು? ಯಾವ್ದು ನೀನು? ಎಚ್ಚರದಾಗಿದ್ದು ಎಷ್ಟು ಕಟ್ಟೆ ಕಡಿದ್ವಿ, ಕನಸಿನಾಗಿದ್ದ ಅಷ್ಟು ಕಟ್ಟೆ ತಪಸ್ಸ ಮಾಡಿದ ಅಂತ ಇಟ್ಕೋ. ಕನಸಿನ ತಪಸ್ ಮಾಡಿದ್ವಿ ಅಂತ ಹೇಳೋರಿಂದ ಇನ್ನೇನು ಅಲ್ಲೇನ್ ತಪಸ್ ಮಾಡ್ತಾನೆ, ನಿದ್ದೆ ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ಅಲ್ಯಾವ ತಪಸ್? ಕಾಲು ಉಪಯೋಗಿಸ್ರಿ. ಏಪ್ಪ ನೀವ್ ಹಂಗ ಅಂತೀರಿ, ಏನದ ಹಂಗಂದ್ರ? ನಡಿಬೇಕ್ರಿ ಕಾಲಿಂದ, ಕೈಯಿಂದ ಎಲ್ಲಾ ಕೆಲಸ ಮಾಡ್ಬೇಕು. ನಿಮ್ಗೆ ಎಷ್ಟೈತೆ ಅಷ್ಟಿಷ್ಟು ಕೆಲಸ ಮಾಡ್ಬೇಕು. ಕೈ ಶಕ್ತಿ ಇರ್ತಂಕ ತಾನೇ ಹೋಗತ್ ಹೇಳೋದು. ಮಾಡ್ಬೇಕು. ಕಣ್ಣು ನೋಡ್ಬೇಕು. ಏನ್ ಪ್ರಪಂಚ ನೋಡೋದು ಕಣ್ಣಿನಿಂದ ಅಲ್ಲ, ಇನ್ಯಾವುದರಿಂದ ನೋಡಕ್ ಬರುತ್ತ? ಇನ್ನೊಂದು ಸೂಕ್ಷ್ಮ ನೋಡಕ್ ಬರುತ್ತೆ, ಮನಸ್ಸಿನಿಂದ ಒಂದು ನೋಡಕ್ ಬರುತ್ತೆ. ಅದು ಒಳ ಜಗತ್ತು. ಹೊರಗಿನ ಜಗತ್ತು ನೋಡಕ್ ಬರುದು ಮನಸ್ಸಿಗೆ. ನಾ ಬಹಳ ಬಲವಾಗಿದ್ದೀನಿ ಅಂತ ಹೇಳಿ ಹೊರಗೆ ಬಂದು ಹೆಂಡತಿ ನೋಡಕ್ ಬರುದಿಲ್ಲ. ಅದಕ್ಕ ಕಣ್ಣೇ ಬೇಕಾದ. ಹೌದು, ಹೂನಪ್ಪ, ನೋಡ್ಬೇಕಾರೆ ಪರೀಕ್ಷೆ ಮಾಡು. ನಾನು ಇದ ಬೇಡ, ಯಾವ್ದು ಕಣ್ಣ ಬೇಡ, ನಾನು ಹೆಂಡತಿ ನೋಡ್ತೀನಿ. ಹೆಂಗ್ ನೋಡ್ತಾನ? ಕನಸಿನಲ್ಲಿ ನೋಡಿದಾಗ ನೋಡ್ಬೇಕು.
ಮನಸ್ಸಿನಲ್ಲಿ ತಾನ ಕಲ್ಪಿಸೋ ನನ್ನ ಹೆಂಡತಿ ಹಿಂಗದಾಳ ಕಲ್ಪಿಸ್ಬೇಕು ಶಿವನಂಜಪ್ಪ. ನಿನಗ್ ಕಣ್ಣು ಬೇಕೇ ಬೇಕು. ಇವು ಇಂದ್ರಿಯಗಳು ಬಹಳ ಪ್ರಧಾನ. ಸಂಪತ್ತು ಅಂತ ಕರೆದಾರ, ಹೋಗ್ಲಿ ಬಿಡು. ಅಲ್ಲಿನೂ ಈ ಸಂಪತ್ತು ಇರ್ತದೆ ಕನಸಿನಾಗ. ನಿದ್ರೆಯೊಳಗೆ ಮಾತ್ರ ಯಾವ ಸಂಪತ್ತು ಇಲ್ಲ. ಈತ ನಿದ್ದೆ ಅಂದ್ರೆ ಏನು? ಏನು ಅದನ್ನು ಅಲ್ಲಿ ಅದೀವಿ ಅನ್ನೋದು ಗೊತ್ತಿಲ್ಲ. ನಿದ್ದಾಗ ನಾನು ಬಹಳ ಗಾಢವಾದ ನಿದ್ರೆ ಅದೀನಿ ಅನ್ಸತ್ತೆ. ಇಲ್ಲ ಇಲ್ಲ, ಎದ್ದ ಮೇಲೆ ಹೇಳವ್ ನೀನು. ಅದನ್ನ ಮಹಾತ್ಮರು ಭಾವಿಸ್ಕೊಂಡು ಅಲ್ಲಿ ನೀವು ಸೂಕ್ಷ್ಮವಾಗಿದ್ರಿ, ಕಾರಣ ರೂಪದಲ್ಲಿ ಇದ್ರಿ, ಎತ್ತರ ಬಂದು ಅದನ್ನ ಹೇಳ್ತೀರಿ. ಇಲ್ಲ ಇಲ್ಲ ಅಲ್ಲ ಅಂತ ಇವ್ರಂತ. ಕೆಲವು ಜ್ಞಾನದವರು ಇಲ್ಲ ಇಲ್ಲ ಅಂತ, ಇರೋದೇ ಇಲ್ಲ ಅಂತ. ನೀವು ಚಿಂತನಾ ಮಾಡಿ ತಿಳಿಬೇಕು, ಅರಿವು ಗುರುಗಳಿಂದ ಕೇಳಬೇಕು. ನಿಮಗ ಅನುಮಾನ ಅಂತಿರಲ್ಲ, ಸಂಶಯ ಬಂದಾಗ ನೀವು ಆಳವಾಗಿ ಚಿಂತನಾ ಮಾಡ್ಕೊಂಡು ನೀವೇ ಪರಿಹಾರ ಮಾಡ್ಕೋಬೇಕು. ಆದ್ರ ಮಹಾತ್ಮರು ಹೇಳೋದು ಪರಮ ಸತ್ಯ. ನಾವು ಮೂರೂ ಅಲ್ಲ. ಯಾವಲ್ಲ? ನಾವು ಅದ್ರೊಳಗೆ ಇಲ್ಲೂ ಇಲ್ಲ. ಇದು ಬಹಳ ಆಶ್ಚರ್ಯ. ನಿಮಗ್ ಗೊತ್ತಾಗೋದೇ ಇಲ್ಲ ಏನಪ್ಪ. ನನಗ್ ಬಹಳ ಭಯಾನಕ ಆಗೋದು. ನೀವು ಮೂರು ಅಲ್ಲ, ಅದ್ರಾಗ ಇಲ್ಲ. ಮತ್ತೆ ಎಲ್ಲೇದಿರಿ? ಅದರಿಂದ ಪ್ರತ್ಯೇಕ ಇದ್ದೀರಿ. ನೀವು ಬೇರೆ, ನೀವು ದೇವರು. ಹಿಂಗ ನಮ್ಗೆ ತೋರಿಸಿದವರು ಗುರುಗಳು, ನಿಜಗುಣ ಶಿವಗಳು. ಏನ್ ಅದ್ಭುತ ಅವು. ನೀವು ಇವು ಅಲ್ಲ ಅನ್ನಗ ಬಾಯ್ ಬಾಯ್ ಬಡ್ಕೋತೀರಷ್ಟೇ. ಕೈ ಅಲ್ಲ ಅಂದ್ರೆ ಬಡ್ಕೊಳ್ಳೋದಿಲ್ಲ. ಕೈ ತಾನೇ ಹೋಗತಿ, ತಾನೇ ಬಂದೈತಿ. ನೀವೇನ ಕಷ್ಟಪಟ್ಟು ಗಳಿಸಿ ಅದೇನೋ ಟೋಕನ್ ಹಾಕ್ತಾರ, ದುಡ್ಡು ಹಾಕ್ತಾರ, ಇದನ್ನ ತೊಂಬ ಒಂದು ಕೈ ಬರ್ಲಿ, ಒಂದು ಕಾಲ್ ಬರ್ಲಿ ಅಂತ ಯಾರ ತಗೊಂಡಾಗ ತಾನೇ ಐತದು. ಅವು ಸಂಪತ್ತಂತ ಲೋಕದಲ್ಲಿ ಬದುಕುವಾಗ ಅವು ಸಂಪತ್ತೇ. ಇಲ್ಲ ಅವನ ಉಪಯೋಗ ಮಾಡಿ ನಾವು ಇಲ್ಲಂದ್ರೆ ಎಲ್ಲಿ ತೃಪ್ತಿ ಪಡ್ತೀವಿ, ಎಲ್ಲಿ ಆನಂದ ಪಡ್ತೀವಿ? ದುಡಿಲಿದ್ರ, ಕೈಯಿಂದ ಕೆಲಸ ಮಾಡ್ಲಿದ್ರ, ಕಾಲಿನಿಂದ ನಡಿಲಿದ್ರ ಎಲ್ಲಿ ಆರೋಗ್ಯದ ಇರ್ತದ? ದುಡ್ಡು ಎಲ್ಲಿ ಬರ್ತದ? ಊಟಕ್ಕೆ ಎಲ್ಲಿ ಸಿಗ್ತದ? ಅವ್ರನ್ನ ವಿಚಾರ ಮಾಡಬೇಡ್ರಿ. ಈಗೇನು ಅವರು ಸನ್ಯಾಸಿ ಯಾರು ಭಿಕ್ಷೆ ಬಿಡೋಲ್ಲ, ಅವರ ಭಿಕ್ಷೆ ಹಾಕ್ತಾರೆ ಎಲ್ಲರಿಗೂ. ಮೊದ್ಲು ಇರ್ತದ, ಆ ಕಾಲ ಬೇರೆ. ಗೊತ್ತಾತ? ಅಂತ ಒಂದು ವಸ್ತು ನಮ್ಮ ಆಧಾರದಲ್ಲಿ ಐತಿ. ಮೂರು ಅವಸ್ಥೆಗಳ ಆಧಾರದಲ್ಲಿ ಐತಿ. ಮೂರು ಅವಸ್ಥೆ ಆಗುವುದಿಲ್ಲ. ಅದು ಎಚ್ಚರ ಆಗುದಿಲ್ಲ, ಕನಸಾಗುದಿಲ್ಲ, ನಿದ್ರೆ ಆಗುದಿಲ್ಲ. ಇವು ಆಗ್ತಾನೆ ಇರ್ತಾವ. ಬ್ಯಾಡ್ ಅಂದ್ರೆ ಕೇಳೋದಿಲ್ಲ. ಬ್ಯಾಡ್ ಮಾಡು ಅಂದ್ರೆ ಕೇಳೋದಿಲ್ಲ. ನಾವು ಕೆಲವು ಸಲ ನಾವ ಒತ್ತಾಯದಿಂದ ಕೆಲವು ಸಲ ಸಾಧನಾ ಮಾಡಿ, ಯೋಗ ಮಾಡಿ, ಮತ್ತೊಂದು ಮಾಡಿ ಮಾಡ್ತಾರೆ. ಆದ್ರೆ ಇವ್ರ ಕೈಗೇನು ಉಳಿಯೋದಿಲ್ಲ ಅವು. ಅದರಲ್ಲಿ ಪ್ರಧಾನವಾಗಿ ಐತಲ್ಲ, ಇದ್ರ ಮೇಲೆ ಅವಲಂಬನ ಅದೀವಲ್ಲ, ಈ ದೇಹದ ಮೇಲೆ ನಾವು ಪೂರ್ತಿ. ಒಬ್ರು ಯಾವ್ದಾರ ದೇವರ ವರದಿಂದ ಅದನ್ನ ಯೌನ ಮಾಡಿ, ಒಂದು ಕೂದು ಬೆಳಗ್ ಮಾಡಿ, ಬೆಳಿಗ್ಗೆ ಎದ್ದಿದ್ದು ಕಪ್ಪು ಮಾಡಿ. ನಿನಗೆ ದೇವ್ರ ವರ ಬಾಳ ಆಯ್ತಪ್ಪ. ಅವ್ರು ಯಾರೋ ಅಂತಾರಲ್ಲ, ಯಾರೋ ಹೇಳ್ತಾರೆ ಮೃತ್ಯುಂಜಯ ಏನೋ ಹೇಳ್ತಾರಲ್ಲ, ಅದು ಮಾರ್ಕಂಡೇಯ ಮಾಡಿದ್ನಲ್ಲ, ಬದುಕಿಸಿದ್ರಲ್ಲ. ಎಲ್ಲಿ ಬದುಕ್ಯಾನ? ಈಗ ಅದಾನ? ಅವ್ರು ಹಿಂಗ್ ಬದುಕಿಸಿದ್ರು, ಹಂಗ್ ಬದುಕಿಸಿದ್ರು. ಏನಿದು? ಬಹುಶಃ ಅವ್ರ ಮನೋಭ್ರಮೆ ಇರ್ಬೇಕಷ್ಟೆ. ಹೆಂಗ್ ಬದುಕಿಸ್ತಾರ? ಪ್ರಕೃತಿಯ ನಮ್ಮ ಕೈಯಾಗಿ ಇಲ್ಲ ಅದು. ಹುಟ್ಟು ಸಾವುಗಳು ನಮ್ಮ ಕೈಯಾಗಿಲ್ಲ. ದೇಹ ರಚನೆ ಯಾವುದೂ ಮನುಷ್ಯನ ಕೈಯಲ್ಲಿಲ್ಲ. ಇವನ್ ಕೈಯಾಗ ಕೊಟ್ಟಿದ್ರ ಅವ್ರಿಗೊಂದು ಇವ್ರಿಗೊಂದು ಮಾಡ್ತಿದ್ದ. ಇಡೀ ಜಗತ್ತ ನೋಡಿ ಈಗ ಹೆಂಗೈತಿ. ಈಗ ಮಳೆ ಬರ್ತದೆ, ಯಾರು ತಡಿತಾರ? ಭಯಾನಕ ಮಳೆ ಬರ್ತದೆ, ಯಾರು ತಡಿತಾರ? ನೀ ಸುಮ್ನ ಅನುಭವಿಸ್ಬೇಕು. ಅದಕ್ಕೆ ನೀನು ಅನುಕೂಲತೆಗಳನ್ನ ಮಾಡ್ಕೊ. ಮನೆ ಎಲ್ಲಿ ಮಳೆ ಬೀಳುದಿಲ್ಲ ಅಲ್ಲಿ ಮನೆ ಕಟ್ಕೋ. ಮಳೆ ಎಲ್ಲಿ ಬರುದಿಲ್ಲ ಅಲ್ಲಿ ಹೋಗು. ಅದು ಬೀಳುದ. ಈಗೇನೋ ಭಯಾನಕ ಏನೋ ಅಂತ ಹೇಳ್ಯಾರ, ಒಂದ್ 5 ದಿವಸ ನಿಮಗ ಬಿಡ್ಲಾರ್ದಂಗ ಹೋಗಿ ಮಳೆ ಅಂತ. ಹೌದೇನೋ ಶರಣಪ್ಪ? ಅದು ಬಹಳ ಜಾಗ ಸುರಕ್ಷಿತ ಮಾಡ್ಕೊಂಡಾನ. ಬೇಕಾದಷ್ಟು ಮುಂದುವರೆದಿ. ಮೊದ್ಲೆಲ್ಲಿ ಪಾಪ ಕೊಚ್ಕೊಂಡು ಹೋಗ್ಬಿಡೋದು. ಹುಟ್ಟಿದ್ರು ನೀರಿಗೆ ಕೊಚ್ಕೊಂಡು ಹೋಗೋದು. ಹಿಂಗಾಗೋದು. ಈಗ ಸ್ವಲ್ಪ ಬುದ್ಧಿ ಬಂದು ಈಗ ಇದನ್ನಾರ ಬೆಳೆದತ್ತಲ್ಲ, ಅದು ಆ ಪ್ರಕೃತಿನೇ ಮಾಡ್ತಿರ್ತದೆ. ಪ್ರಕೃತಿನೇ ಬಹಳ ದೊಡ್ಡದು. ಅದರಿಂದ ಅದರ ಮೀರಿದವರಿಲ್ಲ, ಪ್ರಕೃತಿ ಮೀರಿದವರಿಲ್ಲ. ಅದು ಪ್ರಕೃತಿ ಮೀರಿದ್ದಿರುವುದೊಂದೇ ದೇವರು. ಅದರ ಆಶ್ರಯದಲ್ಲೇ ಐತದು.
ಅದನ್ನ ಆಶ್ರಯ ಪಡ್ಕೊಂಡೈತಿ, ಅಲ್ಲೇ ಬೆಳಿತೈತಿ, ಅಲ್ಲೇ ಇರ್ತೈತಿ, ಅಲ್ಲೇ ನಾಶವಾಗಿ ಹೋಗ್ಬಿಡ್ತೈತಿ. ಅದಕ್ಕ ಸ್ಥಿತಿ ಪ್ರಳಯ ಅಂತಿರಲ್ಲ, ಅದು ಯಾವಾಗೋ ಈಗ ಇಲ್ಲವು. ಗೊತ್ತಾಗಿ ಹೋಗ್ಲಿ. ಏನಂದಿದ್ದು, ಇವು ಮೂರ್ ನೋಡ್ರಿ ಅಂತ ಜ್ಞಾನ ಆಗ್ತದ ಅಂತ ಹೇಳ್ತಾರೆ. ಇಷ್ಟರ ಮಾಡೆ ಒಂದು ಈ ಎತ್ತರ ಇರುವಾಗ ಇನ್ಯಾವುದು ಇರುವುದಿಲ್ಲ. ಎಷ್ಟು ಕನ್ಫರ್ಮ ಅಷ್ಟು ಮಾಡಿಕೊಳ್ಳಿ. ಮತ್ತೆ ನೀವ ಚಿಂತನೆ ಮಾಡ್ಬೇಕು, ಬೇರೆದವ್ರಿಗೆ ಹೇಳೋದು ಪ್ರಶ್ನೆ ಇಲ್ಲ. ಬೇರೆದವ್ರು ಅವ್ರದವ್ರು ನೋಡ್ಕೊತಾರೆ, ನೀವು ನೋಡ್ಕೊಳ್ಳಿ. ನಿಮ್ ಎತ್ತರ ಇರುವಾಗ ಕನಸು ನಿದ್ರೆ ಇದ್ವಾ, ಇರಕರ ಬರ್ತದ? ಇದು ಬಹಳ ಶ್ರೇಷ್ಠ ಚಿಂತನ. ಕನಸಿರುವಾಗ ಏನೂ ಇಲ್ವಲ್ಲ, ಎತ್ತರ ಇಲ್ಲ, ನಿದ್ದೆ ಇಲ್ಲ. ನಿದ್ದೆ ಬಂದಾಗ ಏನೂ ಇಲ್ಲ, ಎತ್ತರ ಇಲ್ಲ, ಕನಸಿಲ್ಲ, ನಿದ್ರೆ ಇಲ್ಲ, ಅಂದ್ರೆ ಜಗತ್ತಿಲ್ಲ, ದೇಹ ಇಲ್ಲ, ಏನೂ ಇಲ್ಲ. ನಿದ್ರಾಗ ನಿದ್ರಿ ಅನುಭವದಲ್ಲಿ ಅಂತಾರ ಇಟ್ಕೋ. ನಿದ್ರಾಗ ಅನುಕೂಲ ನಿದ್ರೆ ಒಳಗಂತ ಹೇಳಿ ಭಾವನೆ ಮಾಡ್ತೀವಿ. ಅದು ಎಚ್ಚರದಿಂದಾನೆ ಎಲ್ಲ ಮಾಡೋದು. ನೀವು ಎಚ್ಚರ ಭಾವನೆ ಕೈ ಬಿಡೋದು ಅಷ್ಟು ಸುಲಭ ಅಲ್ಲ. ಜ್ಞಾನಿಗಳು ಮಾತ್ರ ಎಲ್ಲಾ ಬಿಟ್ಬಿಡ್ತಾರೆ. ಎಚ್ಚರ, ಕನಸು, ನಿದ್ರಿ ಭಾವಗಳೇ ಹೋಗ್ಬಿಡ್ತಾರೆ. ಯಾಕೆ ಅವ್ರಿಗೆ ಗೊತ್ತಿರ್ತದೆ ಇವು ಭ್ರಮೆಗಳು. ನಿಜವಾಗ್ಲೂ ಹೇಳಿದ್ರೆ 8 ಭ್ರಮೆಗಳಲ್ಲಿ ಅವು 3 ಭ್ರಮೆ. ಎಚ್ಚರ ಭ್ರಮೆ, ಕನಸಿನ ಭ್ರಮೆ, ನಿದ್ರೆಯ ಭ್ರಮೆ. 3 ಭ್ರಮೆ ನಾನಲ್ಲ. ಭ್ರಮೆ ಅಂದ್ರೆ ಇರುವುದಲ್ಲ, ಹಂಗ್ ಕಾಣಿಸ್ತಾವ. ಏನು ಸಚ್ಚಿದ ಆನಂದ, ಅದು ಭ್ರಮೆ ಅಲ್ಲ. ಮತ್ತ ಅದನ್ನ ತಂದಿಡುವುದಿಲ್ಲ, ನೀ ಪಡಿಲಿಲ್ಲ, ಅದು ಇರ್ತದ. ನೀ ಸುಮ್ಮನೆ ಅನುಭವಿಸ್ಬೇಕು. ಅನುಭವಿಸದಂದ ಕೂಡಲೇ ಮತ್ತೆ ನಾನು ಹೋಗಿ ಅಲ್ಲಿ ಏನೋ ಮಾಡ್ಬೇಕಂತಿಲ್ಲ, ಒಂದಾಗಿ ಅದೇ ಕೊನೆಗೆ ಬ್ರಹ್ಮಜ್ಞಾನ. ಅವಾಗ ಈ ದೇಹ, ಮನಸ್ಸು, ಜಗತ್ತಿನ ಎಲ್ಲಾ ಸಂಬಂಧ ಹೋಗಿಬಿಡ್ತದೆ. ಮೇಲೆ ಮೇಲೆ ಕಾಣಿಸ್ತಿರ್ತದ ಅಷ್ಟೇ, ಏನೂ ಇಲ್ಲ. ಅವರು ಜ್ಞಾನಿಗಳು ಅಂತವ್ರು. ನಮ್ಮಪ್ಪ ಏನು ಅದ್ಭುತ ಅಂತವ್ರು, ಬಹಳ ಅಪರೂಪ. ಬಹಳ ಅಂದ್ರೆ ಬಹಳ ಅಪರೂಪ. ಅವರೇ ಸಂತರು, ಶರಣ. ಒಂದ್ಸಲ ಅವ್ರ ಚರಿತ್ರೆಗಳನ್ನ, ಅವರ ವ್ಯವಹಾರಗಳನ್ನ ನಾವು ಇದನ್ನ ಮಾಡ್ತೀವಿ ಹೊರತು ಅವ್ರ ಅನುಭವ ನಮಗ್ ಗೊತ್ತಾಗುವುದಿಲ್ಲ. ಅವ್ರ ಹತ್ರ ಇದ್ದು ಅವ್ರ ಸೇವಾದಿಗಳನ್ನ ಮಾಡಿ ನಾವು ಅದನ್ನ ಅರಿಬೇಕನ್ನುವಂತ ತೀವ್ರ ಹಂಬಲದಿಂದ ಮಾಡಿದರೆ ಅದಕ್ಕ ಅದನ್ನ ಕ್ರಮ ಹೇಳಿರು. ಆಗದಾಗ ಸುಮ್ಮನಾಗದ ವಿಧಿಯೊಳೊಂದದೆ ಮುಕ್ತಿ, ಇದು ನಿತ್ಯ, ಇದು ನಿನಗೆ ಅನಿತ್ಯ ಎಂಬುದನ್ನು ಅರಿಯದೆ ನಾವು ಸುಮ್ಮನೆ ವ್ಯವಹಾರಿಕವಾಗಿ ಅಂತೀವಿ. ಇದು ಯಾವಾಗ ಹೋಗುದ್ರಿ, ಕಾಮನ್ ಅದಾಗ್ಬಿಟ್ಟದ ಎಲ್ಲವೂ. ಸೀರಿಯಸ್ ಅಲ್ಲ, ಮೊದ್ಲವ್ರಿಗೆ ಬಹಳ ಸೀರಿಯಸ್. ಸುಮ್ಮನಾಗದ ವಿಧಿಯೊಳೊಂದದೆ ಮುಕ್ತಿ, ಇದು ನಿತ್ಯ, ಅದು ಅನಿತ್ಯ. ನೀನೇನ್ ಮಾಡಿದ್ರು ಆಗುದಿಲ್ಲ ನೋಡು. ನೀನೇ ಈ ದೇಹ ಅನಿತ್ಯ, ಜಗತ್ ಅನಿತ್ಯ ಅಂತ ನೀನ ತಿಳಿಬೇಕು. ನೀನ್ ನಿತ್ಯ ಮಾಡಕ್ ಬರುದಿಲ್ಲ. ಹೆಂಗ್ ಮಾಡ್ತೀರಿ ಹೇಳಿ ನೋಡು? ಮಾಡ್ತೀರಾ? ನಿತ್ಯವನ್ನ ಮಾಡಕ್ ಬರ್ತದ, ದೇಹವನ್ನ ಸಾಧ್ಯ ಇಲ್ಲ. ಮತ್ ನಾಳೆ ನೋಡೋಣ.